Okay, fine. So the syllabus antandra syllabus olaga units and measurements first chapter, mathematical tools second chapter, motion in straight line, electric charges and fields. Electric charges and fields already you have seen, right? Electric charges and fields olaga magnetic field andrenu, electric field andrenu ಇವೆಲ್ಲ ಓದಿರಿ ನೀವು. ಮೋಷನ್ ಇನ್ ಅ ಪ್ಲೇನ್, ಒಂದು ಪ್ಲೇನ್ ಮೇಲೆ ಮೋಷನ್ ಹೆಂಗಿರ್ತದ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಇನ್ ಕೆಪಾಸಿಟನ್ಸ್. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದ್ರೇನು, ಕೆಪಾಸಿಟನ್ಸ್ ಅಂದ್ರೇನು. ಕರೆಂಟ್ ಅಂಡ್ ಎಲೆಕ್ಟ್ರಿಸಿಟಿ ಆಲ್ರೆಡಿ ನೋಡಿರಿ ನೀವು. ಓಕೆ, ಕರೆಂಟ್ ಅಂಡ್ ಎಲೆಕ್ಟ್ರಿಸಿಟಿ ಯು ಹ್ಯಾವ್ ಸ್ಟಡಿಡ್ ಇನ್ 10th. ಸೊ ಅದ್ರದ್ದು ಎಕ್ಸ್ಟೆನ್ಷನ್ ಇರ್ತದೆ ಥೋಡೆ ಇಲ್ಲಿ. ಅದು ಬೇಸಿಕ್ಸ್ ಇತ್ತು, ಅಷ್ಟು ಬಂದ್ರೆ ಬಿ ಸಾಕು. ಅದು ಬೇಸಿಕ್ಸ್ ಅಲ್ಲೇ, ಬೇಸಿಕ್ಸ್ ಸ್ಟ್ರಾಂಗ್ ಇತ್ತಲ್ಲ, ಯು ಕ್ಯಾನ್ ಈಸಿಲಿ ಮ್ಯಾನೇಜ್. ದೆನ್ 8th ಚಾಪ್ಟರ್ ಇಸ್ ಲಾಸ್ ಆಫ್ ಮೋಷನ್. ಲಾಸ್ ಆಫ್ ಮೋಷನ್ ಒಳಗ ಈಗ ಎಕ್ಸಾಂಪಲ್ ನೀವು ನೋಡಿದ್ರಿ ಅಂದ್ರ ಫಸ್ಟ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಸೆಕೆಂಡ್ ಲಾ ಆಫ್ ಮೋಷನ್, ಥರ್ಡ್ ಲಾ ಆಫ್ ಮೋಷನ್. ಓಕೆ, ಈ ಟೈಪ್ ಲಾಸ್ ಆಫ್ ಮೋಷನ್ ಅದ್ರ ಮೇಲಿನ ಪ್ರಾಬ್ಲಮ್ಸ್ ಎಲ್ಲ ಇರ್ತಾವ. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಮ್ಯಾಗ್ನೆಟಿಸಮ್ ಮೇಲೆ ಬರ್ತಿದ್ವಿ. ಒಂದ್ ಚಾರ್ಜ್ ರೆಸ್ಟ್ ನಾಗಿದ್ರೆ ಏನಾಯ್ತದ, ಅದು ಮೂವ್ ಆಗ್ಲತ್ರ ಏನಾಯ್ತದ, ಅದು ಪ್ಲೇನ್ ಮೇಲೆ ಮೂವ್ ಆಗ್ಲತ್ರ ಹೆಂಗಿರ್ತದ, ಸ್ಟೇಟ್ ಲೈನ್ ಮೂವ್ ಆಗ್ಲತ್ರ ಹೆಂಗಿರ್ತದ, ಅವೆಲ್ಲ ಡಿಸ್ಕಷನ್. ಓಕೆ, ಇಂಟ್ರೆಸ್ಟಿಂಗ್ ಅವೆಲ್ಲ ಚಾಪ್ಟರ್. ವರ್ಕ್, ಎನರ್ಜಿ ಅಂಡ್ ಪವರ್, ಇದು ಬಿ ಚಾಪ್ಟರ್ ನೀವು ಆಲ್ರೆಡಿ ನೋಡಿರಿ ಎಲ್ಲಿ 9th ಸ್ಟ್ಯಾಂಡರ್ಡ್ ಒಳಗೆ. ವರ್ಕ್ ಅಂದ್ರೇನು, ಪವರ್ ಅಂದ್ರೇನು, ಎನರ್ಜಿ ಅಂದ್ರೇನು, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಮ್ಯಾಗ್ನೆಟಿಸಮ್ ಅಂದ್ರೇನು, ಮ್ಯಾಟರ್ ಅಂದ್ರೇನು. ಓಕೆ, ಮ್ಯಾಟರ್ ಅಂದ್ರೆ ನಿಮ್ಗೆ ಗೊತ್ತದ. ಮ್ಯಾಗ್ನೆಟಿಸಮ್ ಆಲ್ರೆಡಿ ಯು ನೋ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಒಳಗೆ ನಾವು ನೋಡಿದೆವು. ಮ್ಯಾಗ್ನೆಟಿಸಮ್ ಅಂದ್ರೇನು ಅದೆಲ್ಲ ಸ್ಟಡಿ ಮಾಡ್ಬೋದು. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್, ಅಲ್ಲೊಂದು ಸಣ್ಣದು ನಿಮಗೊಂದು ಇದಿತ್ತು ನೋಡ್ರಿ ಟಾಪಿಕ್ 10th ಒಳಗೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಏನು. ಸೊ ಅದು ಟಾಪಿಕ್ ಇಲ್ಲಿ ಪೂರಾ ಒಂದು ಬ್ರಾಡ್ ಕ್ಯಾಟಗರಿನೇ ಅದ, 12th ಸ್ಟ್ಯಾಂಡರ್ಡ್ ಆಗದ NCERT ಬುಕ್ ಒಳಗೆ. ಸಿಸ್ಟಮ್ಸ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೋಟೇಷನಲ್ ಮೋಷನ್. ಓಕೆ, ರೋಟೇಷನಲ್ ಮೋಷನ್ ಹೆಂಗಿರ್ತದ. ಅಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಏನು, AC ಕರೆಂಟ್. ಅಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಕರೆಂಟ್ ಒಳಗೆ ಎರಡು ಟೈಪ್ ಇರ್ತಾವ, ಅಲ್ಟರ್ನೇಟಿಂಗ್ ಕರೆಂಟ್, ಡೈರೆಕ್ಟ್ ಕರೆಂಟ್ ಅಂತ ಇರ್ತವೆ. ಇಲ್ಲಿ ಅಲ್ಟರ್ನೇಟಿಂಗ್ ಕರೆಂಟ್ ಅದ. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೇನು. ಓಕೆ, ವೇವ್ಸ್ ಒಳಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರ್ತಾವ, ಲಾಂಗಿಟ್ಯೂಡಿನಲ್ ವೇವ್ಸ್ ಇರ್ತಾವ, ಟ್ರಾನ್ಸ್ವರ್ಸ್ ವೇವ್ ಇರ್ತಾವ. ಓಕೆ, ಸೌಂಡ್ ವೇವ್ಸ್, ಲೈಟ್ ವೇವ್ಸ್, ಇವೆಲ್ಲ ವೇವ್ಸ್ ಬಗ್ಗೆದಾಗ ನಾವು ಸ್ಪೆಷಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸ್ಟಡಿ ಮಾಡ್ತೇವೆ. ಓಕೆ, ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ರೇ ಆಪ್ಟಿಕ್ಸ್, ನೀವು ಆಪ್ಟಿಕ್ಸ್ ನೋಡಿರಲ್ಲ, ನಿಮ್ಗೆ ಆಪ್ಟಿಕ್ಸ್ ಇತ್ತು ನೋಡ್ರಿ ಆಲ್ರೆಡಿ. ರೇ ಡಯಾಗ್ರಾಮ್ಸ್ ಎಲ್ಲ ಡ್ರಾ ಮಾಡಿರಿ ಐ ಥಿಂಕ್. ಕಾನ್ಕೇವ್ ಲೆನ್ಸಸ್, ಕಾನ್ವೆಕ್ಸ್ ಲೆನ್ಸಸ್ ಮೇಲೆ, ಆಪ್ಟಿಕ್ಸ್ ಮೇಲೆ ನೀವೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿರಿ. ಸೊ ಅದ್ರದ್ದೇ ಇನ್ನ ಎಕ್ಸ್ಟೆನ್ಷನ್ ಇರ್ತದೆ, ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ನಾವು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಏನೇನ್ ಬರ್ತಾವ ಅಂತಂದ್ರೆ, ಲೈಕ್ ಇದು ಏನ್ ಯೂಸ್ ಮಾಡ್ತಾರಲ್ಲ ಆಪ್ಟಿಕಲ್ ಸೆಂಟರ್ಸ್ ಒಳಗೆಲ್ಲ, ಏನ್ ಲೆನ್ಸಸ್ ಯೂಸ್ ಮಾಡ್ತಾರ, ಅವೆಲ್ಲ ಲೆನ್ಸಸ್ ತಗೊಂಡು ಅದ್ರದ್ದು ವರ್ಕಿಂಗ್ ಏನಿರ್ತದ ಮತ್ತು ಮೆಜರ್ಮೆಂಟ್ಸ್ ಏನಿರ್ತಾವ ಅದೆಲ್ಲ ನೋಡ್ತೀವಿ. ಗ್ರಾವಿಟೇಷನ್ ಅಂದ್ರೆ ಏನು, ಇದ್ರ ಕ್ಯಾಪಿಟಲ್ G, ಸ್ಮಾಲ್ g ಇವೆಲ್ಲ ಸ್ಟಡಿ ಮಾಡ್ತೇವೆ. ವೇವ್ ಆಪ್ಟಿಕ್ಸ್. ವೇವ್ ಆಪ್ಟಿಕ್ಸ್ ಅಂದ್ರೆ ಅರ್ಥ ಏನ್ರು, ಆಪ್ಟಿಕ್ಸ್ ಅಂದ್ರೆ ಸ್ಟಡಿ ಆಫ್ ಲೈಟ್. ವೇವ್ ಅಂದ್ರೆ ಏನು, ಸ್ಟಡಿ ಆಫ್ ಲೈಟ್ ವೆನ್ ಲೈಟ್ ಬಿಹೇವ್ಸ್ ಆಸ್ ಅ ವೇವ್. Light behaves as particle as well as it behaves as a wave. So when it is behaving as a wave, we are studying that. Okay, light when it behaves as a wave, that is nothing but wave optics. ಅಂದ್ರೆ ಅರ್ಥ ಏನು, ಲೈಟ್ ವೇವ್ ಆಗಿ ಬಿಹೇವ್ ಮಾಡ್ತದ, ಲೈಟ್ ಪಾರ್ಟಿಕಲ್ಸ್ ಅಪ್ಲೈ ಬಿ ಇರ್ತವ್ರಿ. ಸೊ ಲೈಟ್ ಯಾವಾಗ ವೇವ್ ಆಗಿ ಹ್ಯಾಂಗ್ ಬಿಹೇವ್ ಮಾಡ್ತದ, ಲೈಟ್ ಇನ್ ನೇಚರ್ ಏನದ, ಅದ್ರ ಬಿಹೇವಿಯರ್ ಏನದ, ಅದೆಲ್ಲ ವೇವ್ ಆಪ್ಟಿಕ್ಸ್ ನ ಸ್ಟಡಿ ಮಾಡ್ತೇವೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸಾಲಿಡ್ಸ್ ಅಂದ್ರೆ ಏನು, ನಾವು ನೋಡಿದವಲ್ಲ ಸಾಲಿಡ್ಸ್, ಲಿಕ್ವಿಡ್, ಗ್ಯಾಸಸ್ ಎಲ್ಲ ನೋಡಿದೆವು. ಈ ಸಾಲಿಡ್ಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಏನೇನವ ಅದು ಓದ್ತೇವೆ. ಮತ್ತು ಡುವಲ್ ನೇಚರ್ ಆಫ್ ರೇಡಿಯೇಷನ್ ಆಫ್ ಮ್ಯಾಟರ್. ಸಾರಿ, ಒನ್ ಮೋರ್ ಥಿಂಗ್ ಇಸ್ ದೇರ್ ಹಿಯರ್, ಫ್ಲೂಯಿಡ್ಸ್. ಫ್ಲೂಯಿಡ್ಸ್ ಬಗ್ಗೆದಾಗ ನೋಡ್ತೇವೆ. ಓಕೆ, ಪ್ರಾಪರ್ಟೀಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್, ಡುವಲ್ ನೇಚರ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ನೋಡ್ತೇವೆ, ಆಮೇಲೆ ಫ್ಲೂಯಿಡ್ಸ್ ನೋಡ್ತೇವೆ, ಮತ್ತು ಡುವಲ್ ನೇಚರ್ ಆಫ್ ರೇಡಿಯೇಷನ್. ಒಂದು ಲೈಟ್ ಅದಂತ ತಿಳ್ಕೊರಿ, ಲೈಟ್ ರೇಡಿಯೇಷನ್ ಇರ್ಲಿ, ಅದು ಯಾವುದೋ ಒಂದು ರೇಡಿಯೇಷನ್ ಅದ ಅಂದ್ರೆ ಡುವಲ್ ನೇಚರ್ ಹೆಂಗಿರ್ತದ. ಈಗ ಲೈಟ್ ಏನದ್ರಿ, ಡುವಲ್ ಅದ, ಡುವಲ್ ನೇಚರ್ ಬಿಹೇವ್ ಮಾಡ್ತದೆ. ಒಂದ್ಸಲ ಪಾರ್ಟಿಕಲ್ ಬರ್ತದೆ, ಒಂದ್ಸಲ ವೇವ್ ಬರ್ತದೆ. ಇದು ಡುವಲ್ ನೇಚರ್ ಆಫ್ ಲೈಟ್ ಅಂತ ಕರೀತಾರೆ. ಸೊ ಅದು ಬಿ ಸ್ಟಡಿ ಮಾಡ್ತೇವೆ ಇದ್ರಾಗ. ಆಟಮ್ಸ್ ಅಂದ್ರೆ ಏನು, ಆಲ್ರೆಡಿ ನೋಡಿದೇವಲ್ಲ. ಆಟಮ್ ಅಂದ್ರೆ ಏನು, ಆಟಮ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಆಬ್ಜೆಕ್ಟ್, ಎನಿ ಆಬ್ಜೆಕ್ಟ್. ಓಕೆ, ಎನಿಥಿಂಗ್. ಸೊ ಆಟಮ್ ಒಳಗೆ ಏನೇನ್ ಇರ್ತಾವ, ಎಲೆಕ್ಟ್ರಾನ್ಸ್ ಇರ್ತಾವ, ಪ್ರೋಟಾನ್ಸ್ ಇರ್ತಾವ ಇಲ್ಲಿ ನ್ಯೂಕ್ಲಿಯಸ್ ಒಳಗ, ಮತ್ತು ನ್ಯೂಕ್ಲಿಯಸ್ ಒಳಗೆ ನ್ಯೂಟ್ರಾನ್ಸ್ ಇರ್ತಾವ. ಎಲೆಕ್ಟ್ರಾನ್ ಬಿಹೇವಿಯರ್ ಹೆಂಗಿರ್ತದ, ಪ್ರೋಟಾನ್ ಬಿಹೇವಿಯರ್ ಹೆಂಗಿರ್ತದ, ನ್ಯೂಟ್ರಾನ್ ಬಿಹೇವಿಯರ್ ಹೆಂಗಿರ್ತದ, ಎಲೆಕ್ಟ್ರಾನ್ ಚಾರ್ಜಸ್ ಏನು, ಪ್ರೋಟಾನ್ ಚಾರ್ಜಸ್ ಏನು, ಇದೆಲ್ಲ ಸ್ಟಡಿ ಮಾಡಿದ್ದೇವೆ ಆಲ್ರೆಡಿ ಬೇಸಿಕ್ಸ್ ಒಳಗೆ. ಸೊ ಸಮ್ ಮೋರ್ ಥಿಂಗ್ಸ್ ಯು ವಿಲ್ ಸ್ಟಡಿ ಇನ್ ಆಟಮ್ಸ್, ಸ್ಪೆಷಲಿ ನ್ಯೂಕ್ಲಿಯೈ. ಖಾಲಿ ನ್ಯೂಕ್ಲಿಯಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಈ ಆಟಮ್ ಅಂದ್ರೆ ಇದ್ರೊಳಗೆ ನ್ಯೂಕ್ಲಿಯೈ ಇರ್ತದೆ. ಸೊ ನ್ಯೂಕ್ಲಿಯಸ್ ಈಸ್ ಒನ್ ಥಿಂಗ್, ನ್ಯೂಕ್ಲಿಯೈ ಈಸ್ ನಥಿಂಗ್ ಬಟ್
ಪ್ಲೂರಲ್. ನ್ಯೂಕ್ಲಿಯಸ್ ಇಸ್ ಅ ಸಿಂಗುಲರ್, ನ್ಯೂಕ್ಲಿಯೈ ಇಸ್ ಅ ಪ್ಲೂರಲ್. ಸೊ ಡಿಫ್ರೆಂಟ್ ನ್ಯೂಕ್ಲಿಯೈಸ್ ಗಳು ಹೆಂಗಿರ್ತಾವ ಅದೆಲ್ಲ ಸ್ಟಡಿ ಮಾಡ್ತೀವಿ ನಾವು. ಮತ್ತ ಆಸಿಲೇಷನ್ಸ್ ಅಂದ್ರೆ ಏನು, ಆಸಿಲೇಷನ್ಸ್ ಅಂತ ಚಾಪ್ಟರ್ ಬರ್ತದ್ರಿ. ಓಕೆ, ಇದಕ್ಕೆ ಆಸಿಲೇಷನ್ಸ್ ಅಂತ. ಆಸಿಲೇಷನ್ಸ್ ಅಂದ್ರೆ ಇಟ್ ಇಸ್ ಅ ಟೈಪ್ ಆಫ್ ಮೋಷನ್. ಆಸಿಲೇಷನ್ ಇಸ್ ಅ ಟೈಪ್ ಆಫ್ ಮೋಷನ್. ದೀಸ್ ಆಲ್ ಚಾಪ್ಟರ್ಸ್ ಐ ಟಾಟ್ ಇನ್ ಫಿಸಿಕ್ಸ್ ಆಲ್ರೆಡಿ. ಈಗ ನಮ್ದು ಸುಜಲಂದ್ ಅಕ್ಕ ಇವೆಲ್ಲ ಚಾಪ್ಟರ್ಸ್ ಗಳು ನನ್ ಕೈಲಿಂದ ಕಲ್ತಾಳಿ. ಶಿ ಕ್ಯಾನ್ ಟೆಲ್ ಯು ಪೀಪಲ್. ಇಲ್ಲರೋ ಸುಜಲ್ ನಿಮ್ ಅಕ್ಕ ಕೇಳಿದ್ರೆ ಆಕ್ಚುಲಿ ಇವೆಲ್ಲ ಚಾಪ್ಟರ್ಗಳು ಆಲ್ರೆಡಿ ನಿಮ್ ಡಿಗ್ರಿದಾಗ ಏನ್ ಚಾಪ್ಟರ್ಸ್ ಅವ ಅವು ಚಾಪ್ಟರ್ಸ್ ನೀಟ್ದಾಗ ಅವ. ಡಿಗ್ರಿದಾಗ ಅವ್ರು ಸ್ಟಡಿ ಮಾಡೋ ಚಾಪ್ಟರ್ಸ್ ನೀಟ್ನಾಗ ನೀವು ಸ್ಟಡಿ ಮಾಡ್ಲತ್ತೀರಿ. ಯಾಕೆ ಈಗ ಆಸಿಲೇಷನ್ಸ್ ಇತ್ತು, ನೇಚರ್ ಆಫ್ ಲೈಟ್ ಇತ್ತು, ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇತ್ತು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇತ್ತು. ವರ್ಕ್ ಎನರ್ಜಿ ಅಂಡ್ ಪವರ್ ಬಿ ಇರ್ತರಿ. ಹಾ, ಅದು ಬಿ ಇತ್ತು, ಬಟ್ ಅದು ಲೋವರ್ ಕ್ಲಾಸಿಗೆ ಇತ್ತು. ನಾ ಹೇಳಿದಂದ್ರೆ ಇವು ಚಾಪ್ಟರ್ಸ್. ವೇವ್ಸ್ ಹೇಳಿದೆ. ವೇವ್ಸ್ ಅಂದ್ರೆ ಏನು, ಸಾರಿ ಇಲ್ಲಿ ಮ್ಯಾಲ ಇದ್ದೇವಲ್ಲ, 1 ಮಿನಿಟ್. ವೇವ್ ಆಪ್ಟಿಕ್ಸ್ ನೋಡಿದೆವು, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ನೋಡಿದೆವು, ಆಟಮ್ಸ್ ನೋಡಿದೆವು, ನ್ಯೂಕ್ಲಿಯೈ ನೋಡಿದೆವು, ನೆಕ್ಸ್ಟ್ ಆಸಿಲೇಷನ್ಸ್ ನೋಡಿದೆವು, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಸೊ ಈ ಚಾಪ್ಟರ್ ನಾನು ನೋಟ್ ಬೆಸ್ಟ್ ಯಾರು ಬಿ ಹೇಳಕ್ಕೆ ಇಲ್ಲ ಅನ್ಸ್ತು. ಯಾಕಂತಂದ್ರೆ ಐ ಹ್ಯಾವ್ ಡನ್ ಮೈ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಸೆಮಿ ಕಂಡಕ್ಟರ್ಸ್ ಮೇಲೆ ಅರೌಂಡ್ 4 years ಐ ಸ್ಪೆಂಡ್ ಮೈ ಲೈಫ್. ಸೆಮಿ ಕಂಡಕ್ಟರ್ ಅದ ಅಂತಂದ್ರೆ ಖಾಲಿ ಸೆಮಿ ಕಂಡಕ್ಟರ್ ಅಷ್ಟೇ ಕಲ್ಸಲ್ಲೋರು. ವೇವ್ಸ್ ಅಂದ್ರೇನು, ಆಟಮ್ಸ್ ಅಂದ್ರೇನು, ನ್ಯೂಕ್ಲಿಯಸ್ ಅಂದ್ರೇನು, ಎಲೆಕ್ಟ್ರಾನಿಕ್ಸ್ ಅಂದ್ರೆ ಅದ್ರಾಗ ಎಲ್ಲಾನೇ ಬರ್ತಾವೆ. ಇವು ಇಲ್ದೇನೆ ಎಲೆಕ್ಟ್ರಾನಿಕ್ಸ್ ಇಲ್ಲ, ಫಿಸಿಕ್ಸ್ ಇಲ್ದೇನೆ ಎಲೆಕ್ಟ್ರಾನಿಕ್ಸ್ ಇಲ್ಲ. ಸೊ ಐ ಕ್ಯಾನ್ ಗೈಡ್ ಯು ಬೆಟರ್ ದನ್ ಎನಿ ಒನ್ ಇನ್ ದೀಸ್ ಚಾಪ್ಟರ್ಸ್. ಒಂದ್ಸಲ ಟಾಪಿಕ್ ಕಲ್ತೇವು ಅಂತಂದ್ರೆ ಫ್ರೀ ಮೈಂಡೆಡ್ಲಿ ಯು ವಿಲ್ ನಾಟ್ ಫಾರ್ಗೆಟ್ ಇಟ್. ನೀಟ್ ಒಳಗೆ ಏನ್ ಬೇಕ್ರಿ, ಕಾನ್ಸೆಪ್ಟ್ಸ್ ಬೇಕು. ಅಲ್ಲಿ ರಟ್ ಹೊಡೆದಿರಲ್ಲ, ನೀವು ಹೋಗಿ ರಿಟರ್ನ್ ಎಕ್ಸಾಮ್ ಬರೆದಿರಲ್ಲ, ಅಲ್ಲಿ ಕಾನ್ಸೆಪ್ಟ್ಸ್ ಬೇಕು. ಕಾನ್ಸೆಪ್ಟ್ಸ್ ಕ್ಲಾರಿಟಿ ಬೇಕು. ನೀವು ರಟ್ ಹೊಡ್ಕೋತ ಕೂಡ್ತೆ, ನಾ 10th ಹೆಂಗ್ ರಟ್ ಹೊಡೆದಿದೆ, PUC ದ ರಟ್ ಹೊಡೆದಿದೆ, ಹಂಗ್ ನೀಟ್ನಾಗ ರಟ್ ಹೊಡೆದ್ ಪಾಸ್ ಐತೆ ಅಂಬದ್ದು ಒಂದು ಭ್ರಮೆ ಅದ. ಯಾವ್ದು ಬಿ ಕಾಂಪಿಟೇಟಿವ್ ಎಕ್ಸಾಮ್ದಾಗ ರಟ್ ಹೊಡಿಲಕ್ ಇಂಪಾಸಿಬಲ್. ಯು ಕೆನಾಟ್ ಮಗ್ ಅಪ್ ದ ಥಿಂಗ್ಸ್ ಅಂಡ್ ಗಿವ್ ದ ಎಕ್ಸಾಮ್. ಆದ್ರೆ ಇಂಪಾಸಿಬಲ್ ಅದ. ನೆಕ್ಸ್ಟ್ ಏನು ಅಂತಂದ್ರೆ ವೇವ್ಸ್ ಒಳಗೆ ನೋಡಿದೆವು. ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್ ಇರ್ತಾವ ಅಂತ ಹೇಳೋದಲ್ಲ ನಿಮ್ಗೆ. ಮೆಕ್ಯಾನಿಕಲ್ ವೇವ್ಸ್ ಇರ್ತಾವ, ಲಾಂಗಿಟ್ಯೂಡಿನಲ್ ವೇವ್ಸ್ ಇರ್ತಾವ, ಟ್ರಾನ್ಸ್ವರ್ಸ್ ವೇವ್ಸ್ ಇರ್ತಾವ. ಎಲ್ಲ ಬಹಳ ಈಸಿ ಅವ ಎಲ್ಲ ಚಾಪ್ಟರ್ಸ್. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಥರ್ಮೋಡೈನಮಿಕ್ಸ್, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್, ಕಮ್ಯುನಿಕೇಶನ್ ಸಿಸ್ಟಮ್ಸ್. ದಿಸ್ ಆಲ್ ಚಾಪ್ಟರ್ಸ್ ನೋಡ್ರಿ. ಕಮ್ಯುನಿಕೇಶನ್ ಸಿಸ್ಟಮ್ ಬಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಎಲೆಕ್ಟ್ರಾನಿಕ್ಸ್ ಬಿ ಸ್ಟಡಿ ಮಾಡಿಂದ, ಕಮ್ಯುನಿಕೇಶನ್ ಬಿ ಸ್ಟಡಿ ಮಾಡಿಂದ. ಸೊ ಐ ಕ್ಯಾನ್ ಗೈಡ್ ಯು ವೆರಿ ಈಸಿಲಿ. ನಾವು ಒಂದ್ ವೇಳೆ ಒಂದ್ 2-3 ಕ್ವಶನ್ಸ್ ನೋಡಿದೆವು ಅಂದ್ರೆ ಕರೆಂಟ್ ಅಂಡ್ ಎಲೆಕ್ಟ್ರಿಸಿಟಿದಾಗ ಯಾವ ಟೈಪ್ ಕ್ವಶನ್ಸ್ ಬರ್ತಾವ ನೋಡ್ರಿ. ಫಿಸಿಕ್ಸ್ ಚಾಪ್ಟರ್ ಅದ ಕರೆಂಟ್ ಅಂಡ್ ಎಲೆಕ್ಟ್ರಿಸಿಟಿ. 1 ಮಿನಿಟ್. ಕರೆಂಟ್ ಅಂಡ್ ಎಲೆಕ್ಟ್ರಿಸಿಟಿ ನೋಡಿದ್ರಿ ಅಂತಂದ್ರ ಇದ್ರಾಗ ಏನೇನ್ ಕ್ವಶನ್ಸ್ ಬರ್ತಾವ ಕರೆಂಟ್ ಅಂಡ್ ಎಲೆಕ್ಟ್ರಿಸಿಟಿದಾಗ. ಕ್ಯಾರಿಯರ್ಸ್ ಅಂದ್ರೇನು, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೇನು. ಎಲೆಕ್ಟ್ರೋಮೋಟಿವ್ ಫೋರ್ಸಿಗೆ EMF ಅಂತ ನೋಡ್ರಿ. EMF ನೀವು ಆಲ್ರೆಡಿ ಓದಿರಿ 10th ಒಳಗೆ. EMF ಅಂದ್ರೇನು, ಗ್ರೂಪಿಂಗ್ ಆಫ್ ಸಿಮಿಲಾರ್ ಸೆಲ್ಸ್ ನೋಡಿದೇವಲ್ಲ. ಸೆಲ್ಸ್ ಅಂದ್ರೇನು, ಬ್ಯಾಟ್ರಿ ಅಂದ್ರೇನು, ಎಲ್ಲ ನೋಡಿದೆ ನೋಡ್ರಿ. ಸೆಲ್ಸ್ ಇದನ್ನೆಲ್ಲ ನೋಡಿದೆವು. ಕಂಡಕ್ಟರ್ಸ್ ಇನ್ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಓಮ್ಸ್ ಲಾ ನೋಡಿದೇವಲ್ಲ ಆಲ್ರೆಡಿ. ಓಮ್ಸ್ ಲಾ ಮೇಲೆ ಬಿ ಕ್ವಶನ್ಸ್ ಬರೋ ಚಾನ್ಸಸ್ ಇರ್ತಾವ. ಮತ್ತ ಇದ್ರಾಗ ರೆಸಿಸ್ಟಿವಿಟಿ ಅಂಡ್ ಕಂಡಕ್ಟಿವಿಟಿ. ನೀವು ಖಾಲಿ ರೆಸಿಸ್ಟಿವಿಟಿ ನೋಡಿರಿ, ಕಂಡಕ್ಟಿವಿಟಿ ಇದ್ದಿಲ್ಲ ನೀವು. ಇಲ್ಲಿ ಕಂಡಕ್ಟಿವಿಟಿ ಬಿ ಬರ್ತದೆ. ಅದು ಒಂದು ಟಾಪಿಕ್ ಅದ. ಸೊ ಓಮಿಕ್ ಅಂಡ್ ನಾನ್ ಓಮಿಕ್ ಡಿವೈಸಸ್. ಓಮಿಕ್ ಡಿವೈಸಸ್ ಅಂದ್ರೇನು, ನಾನ್ ಓಮಿಕ್. Ohmic devices are devices which obey the Ohm's law. Non-ohmic devices are the devices which doesn't obey the Ohm's law. So static and dynamic resistance. Static ಅಂದ್ರೇನು, ಕಾನ್ಸ್ಟಂಟ್ ರೆಸಿಸ್ಟೆನ್ಸ್. ಡೈನಾಮಿಕ್ ಅಂದ್ರೇನು, ವೇರಿಯಬಲ್ ರೆಸಿಸ್ಟೆನ್ಸ್. ಹೇಳಿದಲ್ಲ, ಕಾನ್ಸ್ಟಂಟ್ ರೆಸಿಸ್ಟೆನ್ಸ್ ಇದಕ್ಕೆ ಕಾನ್ಸ್ಟಂಟ್ ರೆಸಿಸ್ಟೆನ್ಸ್ ಅಂತಾರೆ. ವೇರಿಯಬಲ್ ರೆಸಿಸ್ಟೆನ್ಸ್ ಅಂದ್ರೆ ಈ ಟೈಪ್, ಇದಕ್ಕೆ ವೇರಿಯಬಲ್. ಇದಕ್ಕೆ ಡೈನಾಮಿಕ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಸೊ ಹೆಂಗ್ ರೆಸಿಸ್ಟೆನ್ಸ್ ದಾಗ ಸ್ಟಾಟಿಕ್ ರೆಸಿಸ್ಟೆನ್ಸ್ ಅಂದ್ರೇನು, ಡೈನಾಮಿಕ್ ರೆಸಿಸ್ಟೆನ್ಸ್ ಅಂದ್ರೇನು, ವೆರಿ ಈಸಿ. ಕಲರ್ ಕೋಡಿಂಗ್ ಅಂದ್ರೆ ರೆಸಿಸ್ಟೆನ್ಸ್ ಅವೆಲ್ಲ ತೋರಿಸ್ತೇನೆ ನಾನು. ಬೆಸ್ಟ್ ಇರ್ತದೆ ಕಲರ್ ಕೋಡಿಂಗ್. ಗ್ರೂಪ್ ಆಫ್ ರೆಜಿಸ್ಟರ್ಸ್ ಅಂದ್ರೇನು, ಅದ್ರ ರೆಸಿಸ್ಟೆನ್ಸ್ ಹೆಂಗಿರ್ತಾವ, ನಾವು ಗ್ರೂಪಿಂಗ್ ಹೆಂಗ್ ಮಾಡ್ತೇವೆ ರೆಸಿಸ್ಟೆನ್ಸ್ ಗೆ, ಇಷ್ಟೆಲ್ಲ. ಸೂಪರ್ ಪೊಸಿಷನ್ ಥಿಯರಮ್, ಪೊಟೆನ್ಶಿಯಲ್ ಥಿಯರಮ್, ಪ್ರಿನ್ಸಿಪಲ್ ಆಫ್ ಪೊಟೆನ್ಶಿಯೋಮೀಟರ್. So easy things are there, but it takes lots of time to cover the syllabus easy irtada but bulky irtadu. But physics is a deciding factor in NEET. Remember, NEET now pass agbekiತ್ತು ಅಂದ್ರೆ physics plays very important role. Without physics you cannot get over the NEET, because physics one deciding factor bhi ada ಮತ್ತು tough bhi ada. ನೀವು ಬೇರೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರಿ ಲೈಕ್ ಕೆಮಿಸ್ಟ್ರಿ, ಬಯಾಲಜಿ ಅಂದ್ರೆ physics becomes little bit tougher because you will face lots of problems here. Problems irtav physics ಒಳಗೆ. ಪ್ರಾಬ್ಲಮ್ಸ್ ಮೇಲೆ ಕ್ವೆಶನ್ಸ್ ಇರ್ತಾವ. ಈಗ ನೀವು ಕೆಮಿಸ್ಟ್ರಿ ನೋಡಿದ್ರಿ ಅಂದ್ರೆ ನೋಡಿ, ಕೆಮಿಸ್ಟ್ರಿದಾಗ 8 ಈಸಿ ಚಾಪ್ಟರ್ಸ್ ಇರ್ತಾವ. ಸ್ಟ್ರಕ್ಚರ್ ಆಫ್ ಆಟಮ್ ಅದ,
some basics chemistry, basic chemistry the structure of atom, the classification of elements, periodic table ಮೇಲೆ ಅರ್ಧಕ್ಕರ್ಧ ಇರ್ತಾವ್ರಿ. ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತವ, ಸಾಲಿಡ್ ಸ್ಟೇಟ್ ಅದ, ಸ್ಟೇಟ್ಸ್ ಆಫ್ ಮ್ಯಾಟರ್ ಅದ, ಥರ್ಮೋಡೈನಮಿಕ್ಸ್ ಅದ, ಸೊಲ್ಯೂಷನ್ಸ್ ಅದ. ನೋಡಿದವಲ್ಲ ನಾವು ಆಲ್ರೆಡಿ ಸೊಲ್ಯೂಷನ್ಸ್ ಅಂದ್ರೇನು, ಸೊಲ್ಯೂಟ್ ಅಂದ್ರೇನು 9th ಸ್ಟ್ಯಾಂಡರ್ಡ್ ಇಂಟ್ರೊಡಕ್ಷನ್ ಇತ್ತು ನಿಮಗೆ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಹೈಡ್ರೋಕಾರ್ಬನ್ಸ್ 10th ನೋಡಿರಿ ನೀವು. ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? The carbon compounds which has hydrogen and carbons are called hydrocarbons. Differentiation and conversion of organic chemistry, haloalkanes ನೋಡಿದೆವು ನಾವು, alcohols ನೋಡಿದೆವು, alcohols ನೋಡಿದೆವು, phenols and ethers ನೋಡಿಲ್ಲ ನೀವು, aldehydes ನೋಡಿದೆವು, ketones ನೋಡಿದೆವು, carboxylic acids ನೋಡಿದೆವು. ಇದ್ರ ಮೇಲೆಲ್ಲ ಸ್ಟ್ರಕ್ಚರಲ್ ಫಾರ್ಮುಲಾಸ್ ಎಲ್ಲ ಡ್ರಾ ಮಾಡಿದೆವು. ಬಟ್ ಇದು ಬೇರೆ ಟೈಪ್ ಇರ್ತದೆ. ಓಕೆ, ಅಲ್ಲಿ ಸ್ಟ್ರಕ್ಚರಲ್ ಫಾರ್ಮುಲಾ ಇಂಟ್ರೊಡಕ್ಷನ್ ನೋಡಿದೆವು. ಇಲ್ಲಿ ಏನಿರ್ತದೆ, ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇರ್ತದೆ ಅಷ್ಟೇ. ನೀವು ಬೇಸ್ ಸ್ಟ್ರಾಂಗ್ ಇರ್ತಲ್ಲ, ಯು ಕ್ಯಾನ್ ಡೂ ಇಟ್ ವೆರಿ ಈಸಿಲಿ. ನೀವು 10th ನನ್ ಕೈದಾಗ ಕಲ್ತಿರಿ, ನೀವು ಇವೆಲ್ಲ ಬೇಸಿಕ್ಸ್ ನನ್ ಕೈದಾಗ ಕಲ್ತಿರಿ, ಅದ್ರ ಕಡೆಯಿಂದ ಇದ್ರ ಮೇಲೆ ಹೈಯರ್ ಸ್ಟಡೀಸ್ ಮಾಡಿದ್ರಿ ಅಂತಂದ್ರೆ you will feel very easy. Okay, so to adopt another teacher it takes around 1 month to 2 months. Okay, so ಅವ್ರು ಯಾವ ರೀತಿ ಹೇಳ್ತಾರ, ಅವ್ರು ಈಗ ನಿಮ್ ಲೆವೆಲ್ ಗೊತ್ತಿರಲ್ಲ ಅವ್ರಿಗೆ. ಓಕೆ, ದೇ ಕ್ಯಾನ್ ಗೋ ಟು ಎನಿ ಲೆವೆಲ್. ಓಕೆ, ವಿಚ್ ಈಸ್ ಅದ್ರ ನಿಮ್ಗೆ ಅರ್ಥ ಆಯ್ತದ ಬಿಡ್ತವ್ರಿಗೆ ಫರಕ್ ಬೀಳಲ್ಲ ನೀಟ್ ಲೆಕ್ಚರರ್ಸ್. ಅಮೈನ್ಸ್ ಅಂದ್ರೆ ಏನು, ಇಕ್ವಿಲಿಬ್ರಿಯಂ ಅಂದ್ರೆ ಏನು, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ರೆ ಏನು, ದ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಏನು, ಡಿ ಬ್ಲಾಕ್ ಎಲಿಮೆಂಟ್ಸ್, ಎಫ್ ಬ್ಲಾಕ್ ಎಲಿಮೆಂಟ್ಸ್. ಈಸಿ ಅದಲ್ಲ. ಪಿರಿಯಡಿಕ್ ಟೇಬಲ್ ಮೇಲೆ ಅರ್ಧಕ್ಕರ್ಧ ಇರ್ತದೆ, ಪೂರಾ ಪಿರಿಯಡಿಕ್ ಟೇಬಲ್ ಬರ್ತಂತ ನೀವು. ಇದು ಪಿರಿಯಡಿಕ್ ಟೇಬಲ್ ನೋಡಿದೆವು ಅಂತಂದ್ರ, ಪಿರಿಯಡಿಕ್ ಟೇಬಲ್ ದಾಗ ಇದಕ್ಕೆ ಏನಂತೀರಿ, ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್ ಅಂಡ್ ಎಫ್ ಬ್ಲಾಕ್. ಸೊ ಎಸ್, ಪಿ, ಡಿ, ಎಫ್. ಸೊ ಇವೆಲ್ಲ ಬ್ಲಾಕ್ ಎಲಿಮೆಂಟ್ಸ್ ಸಪರೇಟ್ ಸ್ಟಡಿ ಮಾಡ್ತೀವಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ನಾಗ ಏನ್ ಬರ್ತಾವ, ಪಿ ಬ್ಲಾಕ್ ದಾಗ ಏನ್ ಬರ್ತಾವ, ಡಿ ಬ್ಲಾಕ್ ದಾಗ, ಎಫ್ ಬ್ಲಾಕ್ ದಾಗ ಅದು ಪ್ರಾಪರ್ಟೀಸ್ ಏನವ, ಅದ್ರ ಇಂಪಾರ್ಟೆಂಟ್ ಮೆಟಲ್ಸ್ ಯಾವ, ನಾನ್ ಮೆಟಲ್ಸ್ ಯಾವ, ಅವೆಲ್ಲ ಸ್ಟಡಿ ಮಾಡ್ತೇವೆ ಅಷ್ಟೇ. ಪೂರಾ ಪಿರಿಯಡಿಕ್ ಟೇಬಲ್ ಮೇಲೆ ಇರ್ತದ. ರೆಡಾಕ್ಸ್ ರಿಯಾಕ್ಷನ್ಸ್ ಅದ, ಸರ್ಫೇಸ್ ಕೆಮಿಸ್ಟ್ರಿ ಅದ, ಹೈಡ್ರೋಜನ್ ಅದ, ಮತ್ತ ಪಾಲಿಮರ್ಸ್ ಅಂದ್ರೆ ಏನು, ಅವೆಲ್ಲ ಬಿ ಅವ. ಕೆಮಿಸ್ಟ್ರಿ ಇನ್ ಅವರ್ ಎವ್ರಿ ಡೇ ಲೈಫ್ ಅದ, ರಿಯಾಕ್ಷನ್ ಮೆಕ್ಯಾನಿಸಮ್ ಈಸಿ ಅದ ರೀ. ಓಕೆ, ವೆರಿ ವೆರಿ ಈಸಿ. ಈಗ ನಾ ಎಕ್ಸಾಂಪಲ್ ನೀವು ಒಂದು ಥೋಡೆ ಸಿಲೆಬಸ್ ತೋರಿಸ್ಬೇಕಿತ್ತು ಅಂತಂದ್ರೆ ಐ ಕ್ಯಾನ್ ಗೋ ಟು ದ ಸ್ಟ್ರಕ್ಚರ್ ಆಫ್ ಆಟಮ್. ಸ್ಟ್ರಕ್ಚರ್ ಆಫ್ ಆಟಮ್ ನೀವು ನೋಡಿರಿ ಅನಿಸ್ತದ, 9th ಸ್ಟ್ಯಾಂಡರ್ಡ್ ನೀವು ಸ್ಟಡಿ ಮಾಡ್ರಿ ಸ್ಟ್ರಕ್ಚರ್ ಆಫ್ ಆಟಮ್. ಸ್ಟ್ರಕ್ಚರ್ ಆಫ್ ಆಟಮ್ ದ ಸ್ಪೆಷಲಿ ಅಟೋಮಿಕ್ ನಂಬರ್ ಅಂದ್ರೇನು, ಐಸೋಟೋಪ್ಸ್ ಅಂದ್ರೇನು, ಐಸೋಬಾರ್ಸ್ ಅಂದ್ರೇನು, ಐಸೋಟೋನ್ಸ್ ಅಂದ್ರೇನು ಆಲ್ರೆಡಿ ಓದಿರೆ, ಏನ್ ಹೊಸವ ಇವೆಲ್ಲ ಟಾಪಿಕ್ಸ್ ಓದಿದವೆಲ್? ಅಷ್ಟೇ. ರೈಟ್ ಗೈಡೆನ್ಸ್ ಬೇಕು, ರೈಟ್ ಸ್ಟ್ರೋಕ್ ಬೇಕು. ಓಕೆ, ಐಸೋಬಾರ್ಸ್ ನೋಡಿದೆವು, ಐಸೋಟೋಪ್ಸ್ ಓದಿದೆವು, ಐಸೋಟೋನ್ಸ್ ಓದಿಲ್ಲ ನಾವು, ಆಲ್ರೆಡಿ ನೋಡಿದೆ. ಇದು ಪ್ಲಾಂಕ್ಸ್ ಥೇರಿ ಅಂದ್ರೆ ಏನು ಅದು ಹೇಳ್ತೇನೆ ನಾನು ನಿಮ್ಗೆ. ಸಾಲ್ವ್ ಎಕ್ಸಾಂಪಲ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆಲ್ರೆಡಿ ದುನಿಯಾದಾಗ ಯಾವ್ದು ಬಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ರೆ ನೀವು ಬರಿಬಹುದು, ಅಷ್ಟು ಕೆಪಾಸಿಟಿ ಅದ ನಿಮ್ಮಲ್ಲಿ. ಎಕ್ಸೆಪ್ಷನಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಏನು, ಕ್ವಾಂಟಮ್ ನಂಬರ್ ಅಂದ್ರೆ ಏನು, ಪ್ರಾಬ್ಲಮ್ಸ್ ಆನ್ ಕ್ವಾಂಟಮ್ ನಂಬರ್, ಇವೆಲ್ಲ ಈಸಿ ಅವರಿ. ಇವಕ್ಕೆಲ್ಲ ಭಾಳ ಏನು ದೊಡ್ಡ ಥೇರಿ. ಕೆಮಿಸ್ಟ್ರಿ ಈಸಿನೇ ಇರ್ತದೆ. ಓಕೆ, ಬೋರ್ಸ್ ಥೇರಿ, ಬೋರ್ಸ್ ಅಟಮಿಕ್ ಮಾಡಲ್ ನೋಡಿರ್ಲ, ಹಿಂಗ್ ಒಂದ್ ಇದು ಇರ್ತದ, ಇದ್ರೊಳಗ ಇದೇನ್ ಮಾಡಲ್ ಕೊಟ್ಟನಲ್ಲ ಅಟಮ್ ಇದು, ಅಟಮ್ ಹಿಂಗ್ ಇರ್ತದ ಅಂತ ಇದು ಬೋರೆ ಕೊಟ್ಟಿಂದ. ಓಕೆ, ಪೈಲೆ ಅಟಮ್ ಒಬ್ಬರು ಅಟಮ್ ಏನಂದ್ರು ಒಬ್ರು ಒಂದೊಂದ್ ತರ ಹೇಳಿದ್ರು. ಅಟಮ್ ಒಂದು ಇದು ಅಪ್ಲೈ ಇರ್ತದ, ವಾಟರ್ ಮೆಲೋನ್ ಅಪ್ಲೈ ಇರ್ತದ ಅಂತ ಹೇಳಿದ್ರು. ಬಟ್ ಬೋರ್ ಏನ್ ಹೇಳಿನು, ಆಟಮ್ ಅಂದ್ರೆ ಹಿಂಗ ಇರ್ತದ, ರೌಂಡ್ ಇದು ಇರ್ತಾವ, ಶೆಲ್ಸ್ ಇರ್ತಾವ ಒಳಗ, ನಡವರ್ಕ್ ನ್ಯೂಕ್ಲಿಯಸ್ ಇರ್ತದ. ಈ ಬೋರ್ ಥೇರಿ 1, ಬೋರ್ ಥೇರಿ 2, ಬೋರ್ ಥೇರಿ 3, ಮತ್ತೆ ಲಿಮಿಟೇಷನ್ಸ್ ಆಫ್ ಬೋರ್ ಥೇರಿ, ರಿಕವರಿ ಆಫ್ ಎಲೆಕ್ಟ್ರಾನ್, ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್. ಆಲ್ರೆಡಿ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಇತ್ತ ನಿಮಗ 9th ಒಳಗ? ನಾನೇ ಕಲ್ಸಿದ್ದೇನೆ ಅದು ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ನಿಮಗ್? ನಾ ಕಲ್ಸ್ಲಕ್ಕಿಲ್ಲ, ನಾ 9th ನಿಮ್ಗೆ ಕೆಮಿಸ್ಟ್ರಿ ಹೇಳಿಲ್ಲ, ಮೇ ಬಿ ಫಿಸಿಕ್ಸ್ ಹೇಳಿದ ಖಾಲಿ. ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ನಾಗ ಹಿಂಗ ಅಲ್ಫಾ ಪಾರ್ಟಿಕಲ್ ಇಂದು ಗೋಲ್ಡ್ ಫಾಯಿಲ್ಗೆ ಹಿಂಗ್ ಹಿಟ್ ಮಾಡ್ತಾರ. ಹಿಟ್ ಮಾಡಿದ್ರ ಅವಾಗ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಮಾಡ್ಯಾನ ಇದ್ರ ಮೇಲೆ, ಅಲ್ಫಾ ಪಾರ್ಟಿಕಲ್ಸ್ ತಗೊಂಡು. ಅದು ಎಕ್ಸ್ಪೆರಿಮೆಂಟ್ ಅದ. ಹೈಡ್ರೋಜನ್ ಸ್ಪೆಕ್ಟ್ರ ಅದ, ಹೈಡ್ರೋಜನ್ ಸ್ಪೆಕ್ಟ್ರಮ್, ನೋಡಲ್, ಪ್ಲೇನ್ 1, ನೋಡಲ್. ಇದನ್ನ ಪೂರಾ ನಿಮ್ಗ ನಾನ್ ನಿಮ್ಗೆ ಅಡ್ವಾನ್ಸ್ ಸಿಲೆಬಸ್ ಹೇಳತ್ತಿದೆ. ಇದು ಫೌಂಡೇಶನ್ ಇಲ್ಲ, ಫೌಂಡೇಶನ್ ಅಡ್ವಾನ್ಸ್ ಅಂತ ಏನಿರಲ್ಲ ನೀಟ್ ಒಳಗ್. ಅದು ಸುಮ್ಮನೆ ಬಿಸ್ನೆಸ್ ಇರ್ತದ. ನೀಟ್ ಅಂದ್ರೆ ಡೈರೆಕ್ಟ್ ನೀಟ್ ಕಲಿಬೇಕು. ಓಕೆ, ನೀಟಿಗೆ ಫೌಂಡೇಶನ್ ಅಡ್ವಾನ್ಸ್ ಅಂತಂದ್ ಮಾಡ್ಕೊತ ಕೂಡ ನಡೆಯಲ್ದು. ಈಗೆಲ್ಲ ಟೈಮ್ ಬಿ ಇಲ್ಲ ಅದಕ್ಕ, ಫೌಂಡೇಶನ್ ಅಡ್ವಾನ್ಸ್ ಅಲ್ಲಕ್ಕ. ನೀಟ್ ಸಿಲೆಬಸ್ ನೋಡ್ಬೇಕು, ಟಾಪಿಕ್ಸ್ ಕ್ಲಿಯರೆನ್ಸ್ ಮಾಡ್ತಾ ಹೋಗ್ಬೇಕು. ನೋಡ್ರಿ, ಅರೌಂಡ್ ಹೌ ಮೆನಿ ಟಾಪಿಕ್ಸ್ ಆರ್ ದೇರ್? 30 ಟಾಪಿಕ್ಸ್ ಅವ. ಫಿಸಿಕ್ಸ್ ನ 30 ಟಾಪಿಕ್ಸ್ ಅವ, ಕೆಮಿಸ್ಟ್ರಿದಾಗ 31 ಟಾಪಿಕ್ಸ್ ಅವ, ಬಯಾಲಜಿದಾಗ ನೋಡ್ರಿ 20 ಇದ್ರಾಗ ಅವ, 16 ಇದ್ರಾಗ ಅವ, ಅಂದ್ರ 36 ಟಾಪಿಕ್ಸ್. ಎಲ್ಲದ್ರಾಗ 30 ಟಾಪಿಕ್ಸ್ ಅವ ಅಂತ ತಿಳ್ಕೊರಿ ನೀವು. ಫಿಸಿಕ್ಸ್ 30, ಕೆಮಿಸ್ಟ್ರಿ 30, ಬಯಾಲಜಿ 30.
ಅಂದ್ರೆ 3 months ಬೇಕು ಒನ್ ಟಾಪಿಕ್ ನಾವು ಒನ್ ಡೇ ಬಿ ಮುಗಿಸ್ದೇವು ಒನ್ ಟಾಪಿಕ್ ಅಂದ್ರೆ ಬಿ ಒನ್ ಟಾಪಿಕ್ ಒನ್ ಡೇ ಮುಗಿದ್ರೆ ಹೆಂಗ ಅಂದ್ರೆ ಐ ಆಮ್ ಟೆಲ್ಲಿಂಗ್ ಕೆಮಿಸ್ಟ್ರಿ ನಡೀತದ ಇವತ್ತು ಕೆಮಿಸ್ಟ್ರಿ ಮುಗೀತು ಮತ್ ಬಯಾಲಜಿ ಬಿ ಮುಗೀತು ಫಿಸಿಕ್ಸ್ ಮುಗೀತು ಅಂದ್ರೆ ನಾವು 3 ದಿನದಾಗ ಬಿ ಒನ್ ಟಾಪಿಕ್ ಮಾಡ್ದೇವು ಅಂತಂದ್ರೆ ಎಲ್ಲದ್ರದ್ದು ಒಂದೊಂದ್ರ ಬಿ ನಾವು 30 days ಇದು 90 days ಪೂರಾ ಸಿಲೆಬಸ್ ಮುಗಿದೋಯ್ತು ಮೂರ್ ತಿಂಗಳದಾಗ ಅಂದ್ರೆ ನಿಮ್ ಲಾಕ್ಡೌನ್ ಎಂಡ್ ಆಗಸ್ತಾನ ಪೂರಾ ನೀಟ್ ಸಿಲೆಬಸ್ ಕವರ್ ಮಾಡಾಕ್ತೆ ಅಂತ ಅರ್ಥ ಓಕೆ ನೀಟ್ ಸಿಲೆಬಸ್ ಕವರ್ ಆಯ್ತದ ನೀವು ಪಿ ಯು ಸಿ ದಾಗ ಅಟೆಂಡ್ ಆದ್ರಿ ಅಂದ್ರೆ 11th and 12th ಸಿ ಆಲ್ರೆಡಿ ನೀಟ್ ಸಿಲೆಬಸ್ ಹೆಂಗದಂದ್ರ 80% 70% of NEET syllabus is dependent on your 11th and 12th. Okay. 11th and 12th ಮೇಲೆ ಡಿಪೆಂಡ್ ಇರ್ತದೆ ಈಗ ನೀವು 11th and 12th ಆಲ್ರೆಡಿ ಸ್ಟಡಿ ಮಾಡ್ಲತ್ತೀರಿ 11th and 12th ಬಿ ನಡೆದ ನಿಮ್ದು ಮತ್ತೆ ಅದರ ನೀಟ್ ಬಿ ನಡೆದ ಅಂದ್ರೆ ನೀವು 11th and 12th ಯಾವಾಗ ಅಟೆಂಡ್ ಆಯ್ತಿರಿ ಯಾವಾಗ ಎಂಟ್ರಿ ಮಾಡ್ತೀರಿ ಅಲ್ಲಿ ಬಿ ಟಾಪ್ ಇರ್ತೀರಿ 11th and 12th ಆಲ್ರೆಡಿ ನೀವು ಟಾಪ್ ಇರ್ತೀರಿ ಕ್ಲಾಸ್ನಾಗ ಬಿಕಾಸ್ ಯು ಹ್ಯಾವ್ ಸ್ಟಡಿಡ್ ದೀಸ್ ಟಾಪಿಕ್ಸ್ ಆಲ್ರೆಡಿ ವಿತ್ ಮೀ ಅಂಡ್ ಆಲ್ಸೋ ಯು ಆರ್ ಅಟ್ಯಾಚ್ ಟು ದ ನೀಟ್ ನೀಟಿನ್ ಬಿ ನಿಮ್ಗೆ ನಾಲೆಜ್ ಅದ ನೀಟ್ ಅಂದ್ರೆ ಹೆಂಗ್ ಇರ್ತದ ಸೊಲ್ಯೂಷನ್ ಹೆಂಗ್ ಮಾಡ್ಬೇಕು ನಾವು ಎಷ್ಟು ಪೇಪರ್ ಇರ್ತಾವ ನಾವ್ ಏನೇನ್ ಸ್ಟ್ರಾಟಜಿ ಅಪ್ಲೈ ಮಾಡ್ಬೇಕು ಅವೆಲ್ಲ ಬಿ ಗೊತ್ತಿರ್ತಾವ ಈಗ ನೀವು ಬಯಾಲಜಿದಾಗ ಬಂದ್ರಿ ಸಿಲೆಬಸ್ ಒಳಗ ಅಂದ್ರ ಬಾಟನಿ ಜಾಲಜಿ ಎರಡ್ ಇರ್ತಾವ್ರಿ ಓಕೆ ಬಾಟನಿದಾಗ ಏನ್ ಇರ್ತೇವೆ ನಾವು ಸ್ಟಡಿ ಆಫ್ ಪ್ಲಾಂಟ್ಸ್ ಮಾಡ್ತೇವೆ ಮತ್ ಜಾಲಜಿದಾಗ ಏನ್ ಮಾಡ್ತೇವೆ ಸ್ಟಡಿ ಆಫ್ ಆನಿಮಲ್ಸ್ ಮಾಡ್ತೇವೆ ಈಗ ಬಾಟನಿ ಒಳಗ ನೋಡ್ರಿ ದ ಲಿವಿಂಗ್ ವರ್ಲ್ಡ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಇವೆಲ್ಲ 9 ಚಾಪ್ಟರ್ಸ್ ಅವರಿ ರೀಪ್ರೊಡಕ್ಷನ್ ಇನ್ ಆರ್ಗಾನಿಸಮ್ಸ್ ಆಲ್ರೆಡಿ ನೋಡಿದೇವು ಸೆಕ್ಸುವಲ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಕಿಂಗ್ಡಮ್ಸ್ ಮೊನೆರಾ ಪ್ರೊಟಿಸ್ಟಾ ಇವೆಲ್ಲ ಬರ್ತಾವ ಮತ್ತೀಗ ಒಂದು ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಓದಿರಿಲ್ಲಪ್ಪ ಇದೊಂದು 1000 ಸಲ ನಿಮ್ ಪೂರಾ ಟಿಪ್ ಆಫ್ ದ ಟಂಗ್ ಇದಿರ್ಬೇಕು ಇದು ನೋಡ್ರಿ ಮೋನೋಕಾರ್ಪೆಲಿಕ್ ಪಾಲಿಕಾರ್ಪಿಕ್ ಅಂದ್ರೆ ಏನು ಸ್ಟೆಮೆನ್ ಆಂಥರ್ ಸ್ಟೆಮೆನ್ ಓವುಲ್ ಅಂದ್ರೆ ಏನು ಪಿಸ್ಟಲ್ ಓವುಲು ಫೀಮೇಲ್ ಗ್ಯಾಮೆಟೋಫೈಟ್ ಪಾಲಿನೇಷನ್ ಇಷ್ಟೇ ಥೋಡೆ ಹೆಸರುಗಳು ಚೇಂಜ್ ಅಲ್ಲತ್ತ ಎಂಬ್ರಿಯೋ ಸೀಡ್ ಫ್ರೂಟ್ ಡಬಲ್ ಫರ್ಟಿಲೈಸೇಷನ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಹಿಂಗೆ ಇಲ್ಲಿ ಫರ್ಟಿಲೈಸೇಷನ್ ಆಗಲ್ಲೋದ್ರ ಫ್ರೂಟ್ ಹೆಂಗಿರ್ತದ ಫರ್ಟಿಲೈಸೇಷನ್ ಆದ್ರ ಫ್ರೂಟ್ ಹೆಂಗಿರ್ತದ ಫರ್ಟಿಲೈಸೇಷನ್ ಆಗಲ್ಲೋಯ್ತು ಏನಾಯ್ತದ ಇಂಥ ಕ್ವಶನ್ಸ್ ಥೋಡೆ ಎಕ್ಸ್ಟ್ರಾ ನಾಲೆಜ್ ಬೇಸ್ ಪೂರಾ ಸ್ಟ್ರಾಂಗ್ ಅದ ಇದ್ರ ಮೇಲೆ ಜಸ್ಟ್ ನೀವು ಏನ್ ಮಾಡದ ನಿಮ್ಗೆ ಒಂದು ಬೆನಿಫಿಟ್ ಏನದ ಅಂತಂದ್ರೆ ನೀವು NCERT ಸಿಲೆಬಸ್ ಓದ್ಲತ್ತೀರಿ 10th ಹಂಗಾಗಿ PUC ಬಿ 11th ಮತ್ತು 12th ಬಿ ಏನವ NCERT ನೇ ಅವ ಸೊ NCERT 11th and 12th ರೆಫರ್ ಮಾಡ್ತಾರೆ ನೀಟ್ ಒಳಗ ಹಂಗಾಗಿ ಇವು ಎಕ್ಸ್ಟೆಂಡೆಡ್ ಇರ್ತಾವ ಅಂದ್ರೆ 10th ಎಕ್ಸ್ಟೆಂಡೆಡ್ PUC ಇರ್ತದೆ ಅಂದ್ರೆ ಇದ್ರಾಗಿಂದ ಸ್ವಲ್ಪ ಎಡಿಷನ್ ಇರ್ತದೆ PUC ಫಸ್ಟ್ PUC ಸೆಕೆಂಡ್ PUC ದಾಗ ಸೊ ಹಂಗಾಗಿ ಯು ವಿಲ್ ಫೀಲ್ ವೆರಿ ಕಂಫರ್ಟೇಬಲ್ ಮತ್ತೆ ನೀವು 10th ಬಿ ನನ್ ಕೈದಾಗ ಸೈನ್ಸ್ ಕಲ್ತೀರಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮತ್ತೆ ಈಗ PUC ದಾಗ ಬಿ ನೀವು ಒಂದ್ ವೇಳೆ 11th and 12th ಬಿ ಇಲ್ಲಿ ನೀವು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರೆ ಯು ವಿಲ್ ಬಿ ಲೈಕ್ ಇನ್ ಒನ್ ಇದ್ರಾಗ ಅಂತೂ ಒನ್ ಇದ್ರಾಗ ಹಾಗಾಗಿ ಯು ವಿಲ್ ಫೀಲ್ ವೆರಿ ಈಸಿ ವೆನ್ ಇಟ್ ಕಮ್ಸ್ ಅಬೌಟ್ ಕ್ಲಿಯರಿಂಗ್ ದ ಟಾಪಿಕ್ಸ್ ಮತ್ ಇದ್ರಾಗ ಹೆಂಗಿರಲ್ಲ ಪ್ರೆಷರ್ ಇರಲ್ಲ ಎಕ್ಸಾಮ್ದಾಗ ಇದೇ ಕ್ವಶನ್ ಹಿಂಗೆ ಮಾಡ್ಬೇಕು ಇದ್ರ ಅಟ್ ಹೊಡಿಬೇಕು ಅನ್ನೋ ಪ್ರೆಷರ್ ಇರಲ್ಲ ಇಲ್ಲಿ ಹೆಂಗಿರ್ತದ ಅಂದ್ರೆ ಕಾನ್ಸೆಪ್ಟ್ ನಂಗೆ ಕ್ಲಿಯರ್ ಆಗ್ಲತ್ತದ ಇಲ್ಲ ನಾ ಎಲ್ಲಾ ಟಾಪಿಕ್ಸ್ಗಳು ತಿಳ್ಕೊಳತ್ತಿದ್ದೀನಿ ಎಲ್ಲ ಓಕೆ ಅಲ್ಲಿ ಹೆಂಗಿರ್ತದ 10th ಒಳಗ ಅಂದ್ರೆ ನಿಮ್ಗೆ ಲಿಮಿಟೆಡ್ ಸಿಲೆಬಸ್ ನಾ 10th ಹೇಳ್ಬೇಕಿತ್ತು ಅಂದ್ರೆ ಇದೇ ಡಯಾಗ್ರಾಮ್ ಉಳಿಸ್ಬೇಕು ಹಿಂಗಿರ್ತದ 10th ನಾಗ NCERT ದಾಗಿಂದೇ ಡಯಾಗ್ರಾಮ್ ರೆಫರ್ ಮಾಡ್ಬೇಕು ಇದೇ ಬುಕ್ ರೆಫರ್ ಮಾಡ್ಬೇಕಂತ ಇರ್ತದೆ ಹಿಂಗೆ ಇಲ್ಲಿ ನೀಟ್ನಾಗ ಹೆಂಗಿರಲ್ಲ ಕಾನ್ಸೆಪ್ಟ್ಸ್ ಇರ್ತಾವ ಬ್ರಾಡ್ ನಾಲೆಜ್ ನೀವು ತಗೋಬಹುದು ಇದ್ರ ನಾಲೆಜ್ ವೈಸ್ ಹೋಗ್ಬೇಕು ಮತ್ತೆ ನೀವು ಬ್ರಾಡ್ ನಾಲೆಜ್ ಅವಾಗ ಇರ್ತದೆ ಅವಾಗೆ ನೀಟ್ ಅಂತ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಿ ಅರೌಂಡ್ 16 lakh ಪೀಪಲ್ ಆರ್ ಗಿವಿಂಗ್ ಇನ್ 2020 16 lakh ಮಂದಿ ಕೂಡ್ಲತ್ತಾರ ಅದ್ರ ಸೀಟ್ ಇರ್ತಿರ್ತಾವ ಗೊತ್ತದ ನಿಮ್ಗೆ ಟೋಟಲ್ ಸೀಟ್ಸ್ ಎಷ್ಟಿರ್ತಾವ್ರಿ ಭಾಳ ಅದ್ರ 10,000 ಸೀಟ್ಸ್ ಇರ್ತಾವ 10,000 40,000 ಸೀಟ್ ಅವ ಟೋಟಲ್ ಓವರ್ ಆಲ್ ನಾ ನಮ್ ಕರ್ನಾಟಕದಾಗ ನೋಡಿದ್ರೆ 10,000 ಇರ್ತಾವ ಓವರ್ ಆಲ್ ನೀವೆಲ್ಲಾ ನೋಡಿದ್ರಿ ಅಂತಂದ್ರೆ 40,000 ಸೀಟ್ ಒಳಗೆ ಇರ್ತಾವ 40,000 ಇಲ್ಲಿ 16 lakh ಇಲ್ಲಿ ಸೊ ಕಾಂಪಿಟೇಷನ್ ಇಸ್ ವೆರಿ ಹೈ ನಿಮ್ಗೆ ಮತ್ತೊಂದ್ ಏನದ ಅಂತಂದ್ರ ಇನ್ನೊಂದು ನೀವು ಇಲ್ಲೊಂದು ಥಿಯರಿ ನೆನ್ಪಿಟ್ಕೋಬೇಕು ಕಿ 180 ಕ್ವಶನ್ಸ್ ಅವರಿ 180 ಕ್ವಶನ್ಸ್ ಅದ 180 ಮಿನಿಟ್ಸ್ ಅದ ಟೈಮ್ 180 ಕ್ವಶನ್ಸ್ ಅದ 3 hours 3 hours ಅಂದ್ರೆ ಏನು 60 into 3 how much it is 180 right so 180 questions ಅವ 180 minutes ಅವ ಅಂದ್ರೆ 1 minute ನಾಗ ಒಂದ್ ಕ್ವಶನ್ ಸಾಲ್ವ್ ಮಾಡಿದ್ರಿ ಅಂತಂದ್ರ ನಿಮಗೆ 180 minutes ದಾಗ 180 ಕ್ವಶನ್ಸ್ ಆಯ್ತಾವ ನೀವು ಫಿಸಿಕ್ಸ್ ಕ್ವಶನ್ಗಳು 1 minute ದಾಗ ಒಂದ್ ಸಾಲ್ವ್ ಮಾಡೋದು ಇಂಪಾಸಿಬಲ್ ಅದ ಇವೆಲ್ಲತನ್ನ ಹೇಳೋದು ಸೊ ಹಂಗಾಗಿ ಇಲ್ಲಿ ಯಾವ ಕ್ವಶನ್ಸ್ ನ ಅಟೆಂಪ್ಟ್ ಮಾಡ್ಬೇಕು ಯಾವ್ದು ಸೆಕ್ಷನ್ ನ ಅಟೆಂಪ್ಟ್ ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂಬೋದು ಇಂಪಾರ್ಟೆಂಟ್ ಅದ ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಇರ್ತು 1 marks ನೆಗೆಟಿವ್ ಆಯ್ತು ರಾಂಗ್ ಅಟೆಂಪ್ಟ್ ಮಾಡಿದ್ರಿ ಅಂದ್ರೆ ಹಂಗಾಗಿ ನಾವು ಕ್ವಶನ್ಸ್ ಯಾವ ಅಟೆಂಪ್ಟ್ ಮಾಡ್ಬೇಕು ಫಸ್ಟ್ ಡಿಸೈಡ್ ಇರ್ಬೇಕು ನಾವು ಫಿಸಿಕ್ಸ್ ನಾಗ ಯಾವ ಚಾಪ್ಟರ್ಗಳು ಅಟೆಂಡ್ ಮಾಡ್ಬೇಕು ಕೆಮಿಸ್ಟ್ರಿದಾಗ ಯಾವ ಚಾಪ್ಟರ್ಸ್ಗಳು ಅಟೆಂಡ್ ಮಾಡ್ಬೇಕು ಬಯಾಲಜಿದಾಗ ಯಾವ ಚಾಪ್ಟರ್ಗಳು ಸ್ಕಿಪ್ ಮಾಡ್ಬೇಕು ಯಾವ ಅಟೆಂಡ್ ಮಾಡ್ಬೇಕು ಪೂರಾ ಗೊತ್ತಿರ್ಬೇಕು
ನಾ ಹೋಗಿ ಎಲ್ಲಾನೇ ಮಾಡಿ ಬರ್ತೀರಿ ಅಂದ್ರೆ ಆಗಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ದಾಗ ಎಲ್ಲಾ ಕ್ವಶನ್ಸ್ ಮಾಡ್ತೆ ಅಂತ ಹೋಗಿನವ್ರು ನೀಟ್ ಎಂದ್ ಬಿ ಕ್ರ್ಯಾಕ್ ಮಾಡಲ್ರು. ಕ್ವಶನ್ಸ್ ಯಾವ ಬಿಡ್ಬೇಕು ಅಂಬೋದ್ ಬಿ ಗೊತ್ತಿರ್ಬೇಕು. ಒಂದ್ ಕ್ವಶನ್ಗಳು ಬಹಳ ಹೈ ಲೆವೆಲ್ ಇರ್ತಾವ, ಒಂದ್ ಚಾಪ್ಟರ್ಗಳು ತೋಲೆ ಕನ್ಫ್ಯೂಸಿಂಗ್ ಇರ್ತಾವ, ಅಂತ ಚಾಪ್ಟರ್ ಸ್ಕಿಪ್ ಮಾಡಿ ಹೋಗೋದಿರ್ತದೆ. ಸೊ ಇಟ್ ಈಸ್ ಲೈಕ್ ಇಂಟೆಲಿಜೆಂಟ್ ಡಿಸಿಷನ್ ಹೌ ವಿ ಮೇಕ್ ಇನ್ ದ ನೀಟ್. ನಮ್ದೊಂದು ಇಂಟೆಲಿಜೆಂಟ್ ಡಿಸಿಷನ್ ಬೇಕು ನೀಟ್ ಕ್ರ್ಯಾಕ್ ಮಾಡ್ಬೇಕಿತ್ತು ಅಂದ್ರೆ. ಮತ್ತೆ ಇದಕ್ಕೆ ಸಸ್ಟೈನೇಬಲ್ ಸ್ಟಡಿ ಬೇಕು. ಇನ್ಸ್ಟೆಡ್ ಆಫ್ ಸಿಟ್ಟಿಂಗ್ 2 to 3 years ಆಫ್ಟರ್ ಯುವರ್ PUC ಸೆಕೆಂಡ್, ಯು ಶುಡ್ ಟೇಕ್ ಅ ಸ್ಟ್ರಾಂಗ್ ಸ್ಟೆಪ್ ನೌ ಇಟ್ ಸೆಲ್ಫ್. ನೀವು ಒಂದ್ 3 ತಿಂಗಳು ಪೈಲೆ ಸ್ಟಾರ್ಟ್ ಮಾಡಿದ್ರೆ ನೀಟ್ ಓದೋದು ಅಂತಂದ್ರೆ PUC ಮುಗಿದ್ಮೇಲೆ 2 ವರ್ಷ ಕೂಡ ಟೈಮ್ ನೌಬತ್ ಬರಲ್ಲ. ನೀವು ಒಬ್ಬೊಬ್ರಿಗೆ 4-5 ವರ್ಷ ಹತ್ತು ನೀಟ್ ಕ್ರ್ಯಾಕ್ ಮಾಡ್ಲಕ್, ಅವ್ರ ಜಿಂದಗಿನೇ ಹೋಯ್ತದ ನೀಟ್ನಾಗ ರೈಟ್ ಸ್ಟೆಪ್ ತಕೊಂಬಲ್ಲೋದ್ರು ಅಂದ್ರೆ. ಸೊ ಹಾಗಾಗಿ ನೀವು ರೈಟ್ ಸ್ಟೆಪ್, ರೈಟ್ ಗೈಡೆನ್ಸ್, ರೈಟ್ ಟೈಮ್ ನ ತಕೊಂಡ್ರಿ ಅಂತಂದ್ರೆ ಇಟ್ ಈಸ್ ವೆರಿ ಈಸಿ. ಓಕೆ, ನೀಟ್ ಇಸ್ ನಾಟ್ ಲೈಕ್ ಅ ಐರನ್. ಓಕೆ, ಅದೇನ್ ಕಬ್ಬಿಣದ ಕಡಲೆ ಅಲ್ಲ, ಅದಕ್ಕೆ ನಾವು ಕಟ್ ಮಾಡ್ಲಕ್ ಆಗಲ್ಲ ಅಂತಂತಿಲ್ಲ. ಯು ಕ್ಯಾನ್ ಡೂ ಇಟ್. ಬಟ್ ಇಲ್ಲಿ ನಾವು ಲೋಕಲ್ ಟ್ರೆಂಡ್ ನೋಡ್ದೇವು ಅಂದ್ರೆ ನಮ್ಮ ಪರ್ಗಳಿಗೆ ಏನ್ ಮಾಡ್ತಾರ, ಕಾಲೇಜ್ನಾಗ ಒಯ್ತಾರ, PUC ಸಿಲೆಬಸ್ ರಟ್ ಹೊಡಿಸ್ತಾವ, ಪಾಸ್ ಮಾಡಿಸ್ತಾವ. ನೀಟ್ ಬಗ್ಗೆದಾಗ ಅಟೆನ್ ಕಾನ್ಸಂಟ್ರೇಷನ್ ಕೊಡಲ್ಲ. ನೀಟು IIT JEE ಅವ್ರಿಗೆ ಫರಕ್ ಕೊಡಲ್ಲ, ಯಾಕಂದ್ರೆ ಅಡ್ಮಿಷನ್ಸ್ ಹೆಂಗ್ ಬಿ ಹೊಂಟಾವ್. ಪೇರೆಂಟ್ಸ್ ನೀಟ್ ಬಗ್ಗೆದ ಕೇಳತಿಲ್ಲ ಅವ್ರಿಗೆ. ಪೇರೆಂಟ್ಸ್ ಗೊತ್ತೇ ಇಲ್ಲ ನಮ್ಮ ಮಕ್ಕಳಿಗೆ ನೀಟ್ ಕಲಿಸ್ಲತ್ತಾರ, ಮುಂಜಾನೆ ಚೇ ಹಿಡಿದು ರಾತ್ರಿ ಚೇತನ ಓದಿಸ್ಲತ್ತಾರ ಅಂದ್ರೆ ನೀಟ್ ಎಲ್ಲ ಹೇಳತ್ತಾರ ಅಂತ ಅನ್ಸ್ಲತ್ತಾರ ಅವ್ರಿಗೆ. ಬಟ್ ಇಟ್ ಈಸ್ ಡಾರ್ಕ್ ರಿಯಾಲಿಟಿ ಆಫ್ ದ PUC. ದಟ್ PU ಒಂದು ಡಾರ್ಕ್ ರಿಯಾಲಿಟಿ ಅನ್ನೋದಂದ್ರೆ ದೇ ಆರ್ ನಾಟ್ ಟೀಚಿಂಗ್ ಯು ದ ರೈಟ್ ನೀಟ್. ಕರೆಕ್ಟ್ ನೀಟ್ ಅವ್ರು ಹೇಳತ್ತಿಲ್ಲ. ತಿಳ್ಕೊರಿ, ಕರೆಕ್ಟ್ ನೀಟ್ ಹೇಳಿದ್ರೆ ಭಾಲ್ಕಿದಾಗ ಮನಾರ್ ನೀಟ್ ರಿಸಲ್ಟ್ಗಳು ಬರ್ತಾವ. ಯಾಕೆ ಬರಲ್ಲ ಅಂದ್ರೆ ಕರೆಕ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡಂತ ಲೆಕ್ಚರರ್ಸ್ ಬಿ ಇರಲಿಲ್ಲ. ಸುಮ್ಮನೆ ಯಾರೋ ಆಂಧ್ರಲಿಂದ ಬರ್ತಾವ, ಅಲ್ಲಿ ಜಾಬ್ ಸಿಗಲ್ಲೋದ್ರು ಇಲ್ಲಿ ಬಂದು ಅಂತಂದ್ರೆ ಸುಮ್ಮನೆ ಅವ್ರಿಗೆ ಏನೋ ಹೇಳಿಸ್ತಾರ ಅವ್ರ ಅಷ್ಟೇ. ಆಂಧ್ರ ಸ್ಟಾಫ್ ಅಂದ್ರೆ ಹುಚ್ಚಾಗ್ಲತ್ತಾರ, ಅವ್ರಿಗೆ ಬರ್ತದ ಬಿಡ್ತದ ಫರಕ್ ಬೀಳಲ್ಲ. ಎಷ್ಟೋ ನಾ ಫೀಡ್ಬ್ಯಾಕ್ಸ್ ತಗೊಂಡಿದ್ದಕ್ಕೆ ಆಂಧ್ರ ಲೆಕ್ಚರರ್ಸ್, ಅವ್ರ ಲೆಕ್ಚರರ್ಸ್, ಬೇರೆ ಬೇರೆ ಸ್ಟೇಟ್ಸ್ ಇನ್ ಲೆಕ್ಚರರ್ಸ್ ಫೀಡ್ಬ್ಯಾಕ್ ತಗೊಂಡೆ ಹುಡುಗರು. ಅವ್ರು ಹೇಳಿದ್ ಆಕ್ಚುಲಿ ಇವ್ರಿಗೆ ತಿಳಿಯಲ್ಲ ಅಂತ. ಇವ್ರು ಸೆಲ್ಫ್ ಸ್ಟಡಿ ಮಾಡ್ಬೇಕು, ರಟ್ ಹೊಡಿಬೇಕು. ಬಟ್ ಸ್ಟಾಫ್ ಏನದ, ಆಂಧ್ರ ಅದ, ಕೇರಳ ಅದ, ಹೆಸರು ಅಟ್ಟೆ, ಅವ ಯಾವ ಎಲ್ಲಿನವ್ಯಾಕ ಇರ್ಲಕ್, ಅವ ಯಾವ್ದೊಂದು ಹಳ್ಳಿಲಿಂದ ಬಿ ಬರಲ್ಲ, ಅವ್ನ್ ತಿಳಿತದಲ್ಲ ಅದು ಫರಕ್ ಬೀಳ್ತದ. ನಾವು ಅವ ಎಲ್ಲಿನವನ ಅದು ಫರಕ್ ಬಿಡಲ್ಲ. ಜಾಗ್ರಫಿಲಿ ನೀವು ಇಂಟೆಲಿಜೆನ್ಸಿ ನೀವು ಮೆಜರ್ ಮಾಡಕ್ ಆಗಲ್ಲ. ಹಂಗಂದ್ರೆ US ಲಿಂದ ಬಂದನಂದ್ರ ಅವ್ನು ಧಡ್ ಇರ್ಲುನೇನ? US ದಾಗೆಲ್ಲ ಹುಷಾರ್ ಚಂದಗಳೇ ಹುಡ್ತಾರ. US ದಾಗ ಬಿ ಧಾಡ್ ಮಂದಿ ಇರ್ತಾರ, ಇಂಡಿಯಾದಾಗ ಬಿ ಧಾಡ್ ಮಂದಿ ಇರ್ತಾರ. ಸೊ ಇಟ್ ಡಿಪೆಂಡ್ಸ್ ಆನ್ ಯು ಪೀಪಲ್, ಹೌ ಮಚ್ ಸೀರಿಯಸ್ ಯು ಆರ್ ಅಬೌಟ್ ಯುವರ್ ನೀಟ್ ಪ್ರಿಪರೇಷನ್ಸ್ ಅಂಡ್ ಆಲ್. ನೀಟ್ ಪ್ರಿಪರೇಷನ್ ಕಡೆ ನೀವು ಎಷ್ಟು ಸೀರಿಯಸ್ ಇದ್ರಿ ಮತ್ತೆ ಎಷ್ಟು ಇದ್ರಿ ಎಂಬುದು ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ನೀವು ಬಾಟನಿ ನೋಡಿದ್ರಿ ಅಂದ್ರೆ ಇವೆಲ್ಲ ನಾ ಸ್ಟಡಿ ಮಾಡಿದೇವ್ರಿ ಆಲ್ರೆಡಿ. ನಾ ಸತ್ಯಸಾಯಿದಾಗ ಅದನ್ನೆಲ್ಲ ಟೀಚಿಂಗ್ ಮಾಡಿದೆ. ಬಾಟ್ನಿ, ಜಾಲಜಿ ಇದನ್ನೆಲ್ಲ ಸಪರೇಟ್ಲಿ ಟೀಚ್ ಮಾಡಿದೆ. ಮಾಲಿಕ್ಯುಲರ್ ಬೇಸಿಕ್ಸ್ ಆಫ್ ಇನ್ಹೆರಿಟೆನ್ಸ್, ಸೆಲ್ ದ ಲೈಫ್, ದ ಯೂನಿಟ್ ಆಫ್ ಲೈಫ್, ಸೆಲ್ ಡಿವಿಷನ್ ಅಂದ್ರೇನು, ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ನಾವು ಓದಿದವಲ್ಲ. ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ನ ಯಾವ ರೀತಿ ಆಯ್ತದ, ಇಲ್ಲಿ ಥೇರಿಗಳು ಬರ್ತಾವ. ಇಕೋಸಿಸ್ಟಮ್ ಅಂದ್ರೆ ನೋಡಿದೇವಲ್ಲ ನಾವು. ಇಕೋಸಿಸ್ಟಮ್ ನೀವು ನೋಡಿದ್ರಿ ಅಂತಂದ್ರೆ ಐ ಟೇಕ್ ಯು ಟು ದ ಇಕೋಸಿಸ್ಟಮ್. ಇಕೋಸಿಸ್ಟಮ್ ಪ್ರೊಡಕ್ಟಿವಿಟಿ, ಇಕೋಲಾಜಿಕಲ್ ಎಫಿಷಿಯನ್ಸೀಸ್, ಎನರ್ಜಿ ಫ್ಲೋ ಆಲ್ರೆಡಿ ನೋಡಿರಲ್ಲ ನೀವು. ಎನರ್ಜಿ ಫ್ಲೋ, ಇಕೋಲಾಜಿಕಲ್ ಪಿರಾಮಿಡ್ಸ್ ನೋಡಿರಲ್ಲ ಆಲ್ರೆಡಿ, ಎನರ್ಜಿ ಪಿರಾಮಿಡ್ಸ್ ನೋಡಿರಲ್ಲ, ಡಿಕಂಪೋಸಿಷನ್ ಅಂದ್ರೆ ನೋಡಿರಲ್ಲ, ಮಿನರಲ್ಸ್, ಸೈಕ್ಲಿಂಗು, ಕಮ್ಯುನಿಟಿ ಕ್ಯಾರೆಕ್ಟರಿಸ್ಟಿಕ್, ಡೈನಮಿಕ್ಸ್ ನೋಡ್ರಿ. ಇಲ್ಲಿ ನಮ್ಮಲ್ಲಿ ಹೆಂಗದ ಅಂದ್ರ ಚಾಪ್ಟರ್ ಯಾವ್ದ, ಇಕೋಸಿಸ್ಟಮ್. ಇದ್ರ ಮೇಲೆ ಎಷ್ಟು ಕ್ವಶನ್ ಎಕ್ಸ್ಪೆಕ್ಟೆಡ್ ಅವ? 3 ಕ್ವಶನ್ಸ್ಗಳು ಬರ್ಬೋದು ಇದ್ರ ಮೇಲೆ. ಓಕೆ, 3 ಕ್ವಶನ್ಗಳು ಬರೋ ಚಾನ್ಸಸ್ ಅವ. ಹಿಂಗ್ ಎಷ್ಟು ಕ್ವಶನ್ಸ್ ಬರವ. ಈಗ ನೀವು ಬೇರೆ ಚಾಪ್ಟರ್ ನೋಡಿದ್ರಿ ಇಲ್ಲಿಂದಿಲ್ಲೇ. I'll take you to the different chapter. ಈಗ ಎಕ್ಸಾಂಪಲ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅದ. ಈಗ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಒಳಗೆ ನೋಡ್ರಿ 8 ಕ್ವಶನ್ಸ್ ಬರೋ ಚಾನ್ಸಸ್ ಅವ. ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆರ್ 8. ಅಂದ್ರೆ ಇದು ಚಾಪ್ಟರ್ ಜರ ಇಂಪಾರ್ಟೆಂಟ್ ಅದ, ಇದು ಹೆಚ್ಚು ಓದ್ಬೇಕು ನಾವು. ರೆಸ್ಪಿರೇಷನ್ಸ್ ಅಂದ್ರೆ ಏನು, ಇದ್ರಾಗ ಗ್ಲೈಕೋಲೈಸಿಸ್ ಬರ್ತದ, ಫರ್ಮೆಂಟೇಶನ್ ಬರ್ತದ, ಕ್ರೆಬ್ ಸೈಕಲ್, ಇವೆಲ್ಲ ಭಾಳ ಈಸಿ ಅವ್ರಿ. ನಾ ಹೇಳತ್ತಿಲ್ಲ ನಾವ್ ಇಷ್ಟು ಫಾಸ್ಟ್ ಮುಗಿಸ್ಬೋದು ಸಿಲೆಬಸ್ನಾಗ. 90 days is enough for us to study this, to finish this full syllabus. ಇದ್ರಾಗ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಿಲೆಬಸ್ ಬಿ ಇನ್ಕ್ಲೂಡ್ ಆಗತ್ತದ, ಮತ್ತೆ ನಿಮ್ಗೆ ಟಾಪಿಕ್ಸ್ ಬಿ ಕ್ಲಿಯರ್ ಆಗತ್ತವ. ಸೊ ನಿಮ್ದು ಕರ್ತವ್ಯ ಏನು, ವಾಟ್ ಯು ಕ್ಯಾನ್ ಡೂ ಈಸ್ ಯು ಹ್ಯಾವ್ ಟು suggest your friends that suggest your friends to join this. You should trust me, you should trust yourself that ಒಳ್ಳೆ ಒಂದು ಟೀಚಿಂಗ್ ಸಿಗ್ತದ ಅಂತ ನೀವು ಏನ್ ಮಾಡ್ಬೇಕು, ಪ್ರಮೋಟ್ ಮಾಡ್ಬೇಕು ಕ್ಲಾಸಸ್ಸಿಗೆ. ಮತ್ ನನಗೇನ್ ಫರಕ್ ಬೀಳಲ್ಲ, ಒಬ್ಬರು ಬರ್ಲಿ ಇಬ್ಬರು ಬರ್ಲಿ, ನನಗೆ ಹೆಂಗ್ ಬಿ ನೆಕ್ಸ್ಟ್ ಇಯರ್ ಹಿಡಿದು ನೀಟ್ ಟೀಚಿಂಗ್ ಮಾಡೋದೇ ಅದ. ಸೊ ಅದ್ರ ಕಡೆಯಿಂದ ನೀಟ್ ಟೀಚಿಂಗ್ ಸ್ಟಾರ್ಟ್ ಮಾಡೋನೇ ಇದ್ದೆ. ಈಗ ನಮ್ದು ಕಾಂಪಿಟೇಟಿವ್ ಕ್ಲಾಸಸ್ ಬಿ ನಡೆದಾವ. 4-5 members ಆರ್ ಅಟೆಂಡಿಂಗ್. ಸೊ ಐ ಆಮ್ ನಾಟ್ ಟೇಕಿಂಗ್ ದಟ್ ಮಚ್ ಆಫ್ ರಿಸ್ಕ್. ಸೊ ಅದು ಎಷ್ಟು ನಂಗೆ ಕ್ವಾಂಟಿಟಿ ಮೇಲೆ ಫರಕ್ ಬೀಳಲ್ಲ. ನಂಬರ್ ಆಫ್ ಸ್ಟೂಡೆಂಟ್ಸ್ ಒಬ್ಬನೇ ಇರ್ಲಕ್ಕ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ ಇರ್ಬೇಕು. ಒಬ್ಬನೇ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ ಇದ್ರ ಬಿ ಸಾಕು, ವಿ ಕ್ಯಾನ್ ಟೀಚ್ ದಮ್. 1000 ಸ್ಟೂಡೆಂಟ್ ಇದ್ದಿ 1000 ಮಂದಿ ಬಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದು ವೇಸ್ಟ್ ಅದ ಟೀಚ್ ಮಾಡೋದು.
So that kind of mentality we are having. So this is a very innovative plan that ನಿಮ್ಗೆ ಲೈವ್ ನೀಟ್ ಕ್ಲಾಸಸ್ ಸಿಗ್ಲತ್ತವ. ಅದ್ರ ಕಡೆಯಿಂದ ಏನ್ ಮಾಡ್ರಿ ಅಂತಂದ್ರ ಯು ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್. ಮತ್ತೆ ನಾವ್ ಏನ್ ಬಿ ನಾಲೆಜ್ ಕಲಿತೇವು, ಏನ್ ಬಿ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೋತೇವೆ, ಅದು ಎಂದ್ ಬಿ ವೇಸ್ಟ್ ಆಗಲ್ಲ ನಮ್ಮ ಲೈಫ್ ನಾಗ. ಇವತ್ತು ನೀವ್ ಏನೋ ಕಲ್ತಿರಿ ಅಂದ್ರೆ ಅದು ಎಲ್ಲೋ ಇದ್ರಾಗ ನಿಮಗೆ ಇನ್ನೊಂದ್ಸಲ ಫ್ರೂಟ್ ಕೊಟ್ಟೆ ಕೊಡ್ತೀವಿ. ನಾಲೆಜು ಮತ್ತ ವಿಸ್ಡಮು ಇವೆಲ್ಲ ಎಜುಕೇಶನ್ ಇದೇನದ, ಇಟ್ ಈಸ್ ಲೈಕ್ ಅ ಗ್ರೇಟೆಸ್ಟ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಡೂ ಇನ್ ಯುವರ್ ಲೈಫ್. ನೀವು ಬೇರೆದ ಏನರ ಒಂದು ಪ್ರಾಡಕ್ಟ್ ಖರೀದಿ ಮಾಡಿದ್ರಿ, ಗೊತ್ತು ಏನರ ಒಂದು ಇದು ಮಾಡಿದ್ರಿ, ಇಫ್ ಯು ಇನ್ವೆಸ್ಟ್ ಇನ್ ದ್ಯಾಟ್, ದ ರಿಟರ್ನ್ಸ್ ಬರೋ ಚಾನ್ಸಸ್ ಅದನ್ನ ಇಲ್ಲ ಅಂಬುದು ರಿಸ್ಕ್ ಇರ್ತದೆ. ರಿಟರ್ನ್ಸ್ ಬರ್ತಾವೋ ಇಲ್ಲೋ ಅಂತ ನಾವು ಭರೋಸಾ ಮಾಡ್ಲಕ್ ಆಗಲ್ಲ. ಯಾವ್ದು ಬಿಸ್ನೆಸ್ ಒಳಗೆ ಏನ್ ಬಿ ಇನ್ವೆಸ್ಟ್ ಮಾಡಿದೇವ್ ರಿಟರ್ನ್ಸ್ ಬರ್ತಾವ ಇಲ್ಲ ಅಂತ ಭರೋಸಾ ಮಾಡ್ಲಕ್ ಬರಲ್ಲ. ಬಟ್ ಯಾವಾಗ ನಾವು ಎಜುಕೇಶನ್ ದಾಗ ಇನ್ವೆಸ್ಟ್ ಮಾಡ್ತೇವೆ ಅದು ರಿಟರ್ನ್ಸ್ ಕೊಟ್ಟೇ ಕೊಡ್ತದ. ನಮ್ಗೆ ಈಗ ಗೊತ್ತಿಲ್ಲ ನಾಳೆಗೆ ರಿಟರ್ನ್ಸ್ ಬಂದೇ ಬರ್ತಾವ. ಎಲ್ಲರಿಗೆ 4 ವರ್ಷ 5 ವರ್ಷ 3 ವರ್ಷ 2 ವರ್ಷ ಹತ್ಲತ್ತು ನೀಟ್ ಕ್ರ್ಯಾಕ್ ಮಾಡಕ್. ಏನದ ಬೇಸಿಕ್ ಪ್ರಾಬ್ಲಮು? ರೈಟ್ ಗೈಡೆನ್ಸ್ ಇಲ್ಲ, ಫ್ರೀ ಮೈಂಡೆಡ್ ಇಲ್ಲ. ಅವ್ರು they are bound to the rules of colleges. They are bound to the they are like a slaves of colleges. ಮಾರ್ನಿಂಗ್ ಹೇಳ್ತಾವ ಹೊಯ್ತಾವ, ಅವ್ರು ಏನ್ ಕೊಡ್ತಾರ ಮಟೀರಿಯಲ್ ಅಟ್ ರಟ್ ಹೊಡಿಬೇಕು ಬರ್ಬೇಕು. ಅವ ನೀಟ್ ಹ್ಯಾಂಗ್ ಕ್ರ್ಯಾಕ್ ಮಾಡ್ತಾನ? ಅವನಿಗೊಂದು ಫ್ರೀಡಮ್ ಆಫ್ ಚಾಯ್ಸ್ ಇರ್ಬೇಕು. ನಾ ಯಾವ ಚಾಪ್ಟರ್ ಓದ್ಬೇಕು, ಅವನಿಗೆ ಗೈಡೆನ್ಸ್ ಬೇಕು, ಒಬ್ಬರು ಕಂಟಿನ್ಯೂಸ್ ಪುಷ್ ಬೇಕು, ಮೆಂಟರಿಂಗ್ ಬೇಕು. ಮೆಂಟರಿಂಗ್ ಇಲ್ದೇನೆ ನಾವು ಗ್ರೂಪ್ನಾಗ ಇದು ಮಾಡ್ತೆ ಅಂತಂದ್ರೆ ಆಗಲ್ಲ. ಮತ್ ಸಿಲೆಬಸ್ ಇನ್ ಡೆಪ್ತ್ ಹೆಂಗ್ ಹೇಳ್ತಾರ, ಅದ್ರ ಕಾನ್ಸೆಪ್ಟ್ ವೈಸ್ ಹೆಂಗ್ ಹೇಳ್ತಾರ, ಏನ್ ರಟ್ ಹೊಡಿಲಕ್ ಹೇಳ್ತಾರ ಲೆಕ್ಚರರ್ಸ್, ಅದ್ರ ಮೇಲೆ ಬಿ ಡಿಪೆಂಡ್ ಅದ. ಕೆಲವು ಲೆಕ್ಚರರ್ಸ್ ಏನ್ ಹೇಳ್ತಾರ, ರಟ್ ಹೊಡಿರಿ ಎಂಬುದು ಒಂದ್ ಇದು ಮಾಡ್ತಾರ. ನೀಟ್ರ ರಟ್ ಹೊಡೆದ್ರ ಪಾಸ್ ಆಗ್ಲಕ್ ಆಗಲೇ ಸಾಧ್ಯ. ಮತ್ ಚಿಟ್ಟಿ ಮಾಡಿ ಪಾಸ್ ಐತೆ, ರಟ್ ಹೊಡೆದ್ ಪಾಸ್ ಐತೆ, ಇವೆಲ್ಲ ಬಿಡಿರ್ತಮ್ಮ, ಅವೆಲ್ಲ ಆಗ್ಲಲ್ಲ, ಸಾಧ್ಯ ಇಲ್ಲ. ಸೊ ಅದ್ರ ಕಡೆ ನೀವ್ ಏನ್ ಮಾಡ್ರಿ ಅಂತಂದ್ರ, ಟುಮಾರೋ ಒನ್ ಮೋರ್ ಡೇ ವಿ ಆರ್ ಹ್ಯಾವಿಂಗ್ ಫ್ರೀ ಕ್ಲಾಸ್. ಯಾರಿಗೆ ಇಂಟ್ರೆಸ್ಟ್ ಅದ ಅವ್ರು ಅಟೆಂಡ್ ಆಗ್ಬೇಕು ಫ್ರೀ ಕ್ಲಾಸಸ್ಗೆ. Even I am contacting the students who are interested loading the paper. NEET papers ನೀವು ನೋಡ್ಬೇಕಿತ್ತು ಅಂದ್ರೆ, this is a NEET question paper of 2017. ನೀವು 2017 NEET paper ನೋಡ್ಬೇಕಿತ್ತು ಅಂದ್ರೆ ಈ ಟೈಪ್. So question first, okay, a spring force, a constant K is cut into the length of ratio 1:2:3. ಅಂದ್ರೆ ಇದೇನಂದ್ರೆ ಫಿಸಿಕ್ಸ್ ಅದ. ಓಕೆ, ಫಿಸಿಕ್ಸ್ ನಾಗಿನ್ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್, this all is physics section. ನೋಡ್ರಿ, ಮ್ಯಾಕ್ಸಿಮಮ್ ಫಿಸಿಕ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಾವ. ಸೊ ದೀಸ್ ಆರ್ ದ ಗೇಟ್ಸ್, ದೀಸ್ ಆರ್ ಎಲೆಕ್ಟ್ರಾನಿಕ್ಸ್. ಇವೆಲ್ಲ ನಿಮ್ಗೆ ಒಂದೇ ದಿನದ ಕಲಿಸ್ತೇ ಪೂರಾ ಗೇಟ್ಸ್. ಇವು ಯಾಕ ಗೇಟ್ಸ್ಗಳು ನೀವು ದುನಿಯಾದಾಗ ಯಾವ ಗೇಟ್ ಬಂದ್ರೆ ಬಿ ಇಂತ ಹಾಕ್ತಿರಿ. ಓಕೆ, ಇದು ಗೇಟ್ ಯಾವ್ದ, ಇದು ಏನದ ಅಂಬೋದು ಪೂರಾ, ಯಾಕಂದ್ರೆ ಇದ್ರ ಮೇಲೆ ಮುಗಿಸ್ ಮಂದಿನ ಫಿಸಿಕ್ಸ್ ದಾಗೆ ಮುಗಿದು. ಮತ್ತೆ ಇಲ್ಲಿ ಥೋಡೆ ಮ್ಯಾಥಮೆಟಿಕ್ಸ್ ಬರ್ತದೆ. ಓಕೆ, ಇದ್ರಾಗ ಫಿಸಿಕ್ಸ್ ಒಳಗೆ ಮ್ಯಾಥಮೆಟಿಕ್ಸ್ ಬಿ ಇನ್ಕ್ಲೂಡ್ ಆಯ್ತು. ಸೊ ಟ್ರಿಗ್ನೋಮೆಟ್ರಿ ಥೋಡೆ. ಓಕೆ, ದಿಸ್ ಇಸ್ ಅ ಫಿಸಿಕ್ಸ್ ಸೆಕ್ಷನ್. ಫಿಸಿಕ್ಸ್ ಸೆಕ್ಷನ್ ಆಗೋದು ನೋಡ್ರಿ, ಫಿಸಿಕ್ಸ್ ಮೇಲೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್. ದಿಸ್ ಇಸ್ ಅ ಕೆಮಿಸ್ಟ್ರಿ ಸೆಕ್ಷನ್. ಕೆಮಿಸ್ಟ್ರಿಗೆ ಬಂದ್ರಿ ಅಂತಂದ್ರೆ ಕಾರ್ಬನ್ ಫ್ಯಾಮಿಲಿ ನೋಡ್ರಿ, ಇದೆಲ್ಲ ಕೆಮಿಸ್ಟ್ರಿ ಅದಲ್ಲ ಇದು. ಓಕೆ, ಇವೆಲ್ಲ ನೀವು ಸ್ಟ್ರಕ್ಚರಲ್ ಫಾರ್ಮುಲಾಸ್ ಎಲ್ಲ ನೋಡಿರಲ್ಲ, ಸ್ಟ್ರಕ್ಚರಲ್ ಫಾರ್ಮುಲಾಸ್ ಎಲ್ಲ ಕಾಣಿಸ್ಲತ್ತ ನೋಡ್ರಿ. ಸೊ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಇನ್ ದಿಸ್, ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಏನ್ ಬರ್ತಾವ, ಹಿಂಗೊಂದು ದೊಡ್ಡ ಚೈನ್ ರಿಯಾಕ್ಷನ್ ಕೊಟ್ಟಿರ್ತಾರ. ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಎ ಅಂದ್ರೇನು, ಬಿ ಅಂದ್ರೇನು, ಇಂಥ ಕ್ವಶನ್ಗಳು. ಹೈಪೋಥೆಟಿಕಲ್ ರಿಯಾಕ್ಷನ್ಸ್ ಅಂದ್ರೇನು, ಈ ರೀತಿ. ಅಯಾನಿಕ್ ಮೊಬಿಲಿಟಿ ಅಂದ್ರೇನು. ಸೊ ಇವೆಲ್ಲ ಬೆನ್ಸಿನ್ ರಿಂಗ್ ಅದ. ಓಕೆ, ಬೆನ್ಸಿನ್ ಅದ್ರದ್ದು ಏನ್ ಪ್ರಾಡಕ್ಟ್ಸ್ ಇರ್ತಾವ ಅದನ್ನೆಲ್ಲ. ಸೊ ದಿಸ್ ಈಸ್ ದ ಕೆಮಿಸ್ಟ್ರಿ ಸೆಕ್ಷನ್. ವೆನ್ ಯು ಕಮ್ ಟು ದ ಬಯಾಲಜಿ ಸೆಕ್ಷನ್, ನೋಡಿ, ಇನ್ಸುಲಿನ್ ಮೇಂಟೈನ್ ಶುಗರ್ ಲೆವೆಲ್ ಇನ್ ದ ಬ್ಲಡ್ ಆಫ್ ಅ ಹ್ಯೂಮನ್ ಬಾಡಿ. ಇದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟ. ಇದು ಕರೆಕ್ಟ್ ಅದ. ಇನ್ಸುಲಿನ್ ಶುಗರ್ ಲೆವೆಲ್ ಇನ್ ದ ಬ್ಲಡ್ ಆಫ್ ಅ ಹ್ಯೂಮನ್ ಬಾಡಿ ಇಸ್ ರೈಟ್. ಸೊ ಬಹಳ ಈಸಿ ಕ್ವಶನ್ಸ್ ಇರ್ತಾವ, ಇಟ್ ಸ್ವಲ್ಪ ಟ್ವಿಸ್ಟೆಡ್ ಇರ್ತಾವ, ಟ್ರಿಕ್ ಇರ್ತಾವ. ನೀವು ಇದು ಬಿ ಈಗ ಬಿ ನೋಡಿದ್ರಿ ಅಂತಂದ್ರ ಎಷ್ಟೋ ನೀವು ಕ್ವಶನ್ಸ್ಗೂ ಸಾಲ್ವ್ ಮಾಡ್ತೀರಿ, ಬಿಕಾಸ್ ಆಫ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ಅವರ್ ಕ್ಲಾಸ್, ಪ್ರೀವಿಯಸ್ ಕ್ಲಾಸಸ್. ಸೊ ಅದ್ರ ಕಡೆಯಿಂದ ನೋಡ್ರಿ, ದ DNA ಫ್ರಾಗ್ಮೆಂಟ್ ಸೆಪರೇಟೆಡ್ ಆನ್ ದ ಅಗ್ರೋಗೋಸ್ ಜೆಲ್. ಇವೆಲ್ಲ PUC ದವ್ರಿ ಈಸಿ ಅದ, ಭಾಳ ಈಸಿ ಅದ ಸಿಲೆಬಸ್. ನೀವು ಅಟೆಂಡ್ ಇದು ಮಾಡ್ಕೋಬೇಡ್ರಿ. ಸೊ ಐ ವಿಲ್ ಮೇಕ್ ಯು ಟು ಅಟೆಂಪ್ಟ್ ಮೋಸ್ಟ್ ಆಫ್ ದ ಕ್ವೆಶನ್ಸ್. ನೀವು ಒಂದ್ ವೇಳೆ 3 ತಿಂಗಳು ಬಿ ಅಟೆಂಡ್ ಆದ್ರಿ ಅಂದ್ರೆ ಯು ವಿಲ್ ಗೆಟ್ ವೆರಿ ಹೈ ಕಾನ್ಫಿಡೆನ್ಸ್ ವೆನ್ ಯು ಆರ್ ಅಟೆಂಡಿಂಗ್ ಕ್ಲಾಸಸ್ ವಿತ್ ಯುವರ್ ಫ್ರೆಂಡ್ಸ್. ಯು ವಿಲ್ ಬಿ ಇನ್ ಟಾಪ್, ದಟ್ ಐ ಅಶ್ಯೂರ್ ಯು. ಅಂಡ್ ನೀಟ್ ಪ್ರಿಪರೇಷನ್ ನೀವು ಯಾವಾಗ ಹೋಯ್ತ್ರಿ ಅವಾಗ ನಿಮ್ಮಲ್ಲಿ ಏನ್ ಬಿ ಫಿಯರ್ ಬರ್ಬಾರ್ದು. ಫಿಯರ್ ಆಫ್ ಕ್ಲಾಸ್ ಆಗ್ಲಿ, ಫಿಯರ್ ಆಫ್ ನೀಟ್ ಆಗ್ಲಿ, ಫಿಯರ್ ಆಫ್ IIT ಆಗ್ಲಿ, JEE ಆಗ್ಲಿ, ಇವ್ ಯಾವ್ದಿನೇ ಬರಲ್ದಂಗ ನಾನು ನೋಡ್ಕೊಂಬ ನನ್ ಕಡೆ ಜವಾಬ್ದಾರಿ. ಓಕೆ, ದಟ್ ಆಲ್ ಫಿಯರ್ ವಿಲ್ ರಿಮೂವ್ ಹಿಯರ್ ಇಟ್ ಸೆಲ್ಫ್. ಯಾಕಂದ್ರ ನಾವ್ ಇವಾಗೆ 2-3 ತಿಂಗಳು ನಮ್ಗೆ ಲಾಕ್ಡೌನ್ ದಾಗ ಏನ್ ಫ್ರೀ ಟೈಮ್ ಸಿಕ್ಕ್ಯದ, ಅವಾಗೆ ನಾವು ಪ್ರೆಷರ್ ರಿಲೀಸ್ ಮಾಡ್ಕೊಂಡೇವ್ ಅಂದ್ರ ಯಾವಾಗ ನಾವು ಆಕ್ಚುಯಲ್ ಫೀಲ್ಡಿಗೆ ಹೋಯ್ತೇವ ಅಲ್ಲಿ ಪ್ರೆಷರ್ ಬಹಳ ಕಮ್ಮಿ ಇರ್ತದೆ. ಸೊ ಅದಕ್ಕೆ ಯಾವ್ದಾರ ದೊಡ್ಡದು ಕ್ರಿಕೆಟ್ ಮ್ಯಾಚ್ ಬಿ ಅದಂತ ತಿಳ್ಕೊರಿ,
ಕ್ರಿಕೆಟ್ ಮ್ಯಾಚ್ ಬಿ ಆಡತ್ತಾರ ಅಂದ್ರೆ ಅದಕ್ಕೆ ಟೆಸ್ಟ್ ಇದು ಹಿಂಗ ಟೆಸ್ಟ್ ಮ್ಯಾಚಸ್ ಗಳು ಆಡ್ತಾರ, ಪ್ರಾಕ್ಟೀಸ್ ಮಾಡ್ತಾರ. ಈಗ ದೊಡ್ಡ ದೊಡ್ಡ ಈಗ ವಿರಾಟ್ ಕೊಹ್ಲಿ ಹನ, ಮಹೇಂದ್ರ ಸಿಂಗ್ ಧೋನಿ ಹನ, ಇವ್ರ ಬಿ ಏನ್ ಮಾಡ್ತಾರ, ಪ್ರಾಕ್ಟೀಸ್ ಮಾಡ್ತಾರ. ನಾ ಧೋನಿ ಇದ್ದೆ, ನಾ ವಿರಾಟ್ ಕೊಹ್ಲಿ ಇದ್ದೆ, ನಂಗೆ ಅದಕ್ಕೆ ಟೆಸ್ಟ್ ಹತ್ತದ ಅಂತ ನಂಬಲ್ಲ. ಓಕೆ, ಟು ರಿಲೀಸ್ ದೇರ್ ಪ್ರೆಷರ್, ಟು ಮೇಕ್ ದೇರ್ ಲೆಗ್ಸ್ ಮೂವ್ ಇನ್ ಹ್ಯಾಬಿಚುವಲ್ ವೇಸ್. ಅವ್ರದ್ದು ಲೆಗ್ಸ್ ಆಗ್ಲಿ, ಅವ್ರ ಹ್ಯಾಂಡ್ಸ್ ಆಗ್ಲಿ ಕರೆಕ್ಟ್ ಮೂವ್ಮೆಂಟ್ ನಾಗ ಇರ್ಬೇಕಿತ್ತು ಅಂದ್ರೆ ದೇ ಮಸ್ಟ್ ಬಿ ಕನೆಕ್ಟೆಡ್ ಟು ಸ್ಟಡೀಸ್. ಒಂದ್ ವೇಳೆ ಅವ್ರ ಒಂದ್ 5-6 ತಿಂಗಳು, ಒಂದ್ ವರ್ಷ ಅವ್ರ ಬ್ಯಾಟೆ ಹಿಡಿಯಲ್ ಹೊಂಟ್ರ ಅಂತ ಬ್ಯಾಟು ಬಾಲ್ ಹಿಡಿಯಲ್ ಹೋದ್ರು ಅಂದ್ರೆ ಅವ್ರಿಗೆ ಪೈಲೆ ಆಡ್ಲಕ್ಕೆ ಬರಲ್ಲ. ಸೊ ದಟ್ ಈಸ್ ಕಾಲ್ಡ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆಂಟ್ ಆಗಿ ಸ್ಟಡೀಸಿಗೆ ಅಟ್ಯಾಚ್ಡ್ ಇರ್ಬೇಕು. ನಾವೇನ್ ತಿಳ್ಕೊತೇವ್, छुट्टी ಸಿಕ್ಕ್ಯಾವ ಮಜಾ ಮಾಡರಿ ಮತ್ ಆಮೇಲೆ ಬರರಿ ಅಂತೀರಿ. ನೀವು छुट्टी ಮಾಡ್ತೀರಿ ಬಟ್ ಆಮೇಲೆ ಬರ್ತೀರಿ ವಿತ್ ಪ್ರೆಷರ್ಲಿಂಗ್ ಬರ್ತೀರಿ. ಈಗ ಮಜಾ ಬಿ ಮಾಡ್ರಿ, ಥೋಡೆ ಮಜಾ ಬ್ಯಾಡ್ ಬರತ್ತಿಲ್ಲ. ಈಗ ಮಜಾ ಬಿ ಮಾಡ್ರಿ, ಮಜಾ ಮಾಡಪರಿನೇ ಸ್ಟಡಿ ಮಾಡ್ರಿ. ಸೊ ದಟ್ ದ ಪ್ರೆಷರ್, ವಾಟ್ ಎವರ್ ದ ಅದರ್ ಪೀಪಲ್ ವಿಲ್ ಹ್ಯಾವ್ ದ ಪ್ರೆಷರ್, ದಟ್ ಪ್ರೆಷರ್ ವಿಲ್ ನಾಟ್ ಬಿ ದೇರ್ ಆನ್ ಯುವರ್ ಹೆಡ್. ಸೊ ದಟ್ ಸ್ಟ್ರಾಟಜಿ ವಿಲ್ ಬಿ ದೇರ್. ನಾವೇನ್ ಮಾಡ್ರಿ, ನಿಮಗ್ ಸ್ಪೆಷಲಿ ಇದ್ರಾಗ ನಾವ್ ಏನ್ ಪ್ಲಾನಿಂಗ್ ಮಾಡತ್ತೀವಿ ಅಂದ್ರೆ ಇದ್ರಾಗೆ ಪ್ಯಾಕೇಜ್ ನಾಗೆ ಬುಕ್ಸ್ ಬಿ ಕೊಡ್ಬೇಕು, ಸಿಲೆಬಸ್ ಕಾಪಿ ಕೊಡ್ಬೇಕು ಅಂತ ಬಿ ಪ್ಲಾನಿಂಗ್ ಅದ ಈ ಫೀಸ್ ಒಳಗೆ. ಸೊ ಬುಕ್ಸ್ ಮತ್ತ ಸಿಲೆಬಸ್ ಕಾಪಿ, ಬುಕ್ಸ್ ಎಲ್ಲಾನೇ ಇರ್ತದ ಓಕೆ ಫೀಸ್ ಒಳಗೆ. ಸೊ ಯು ಆರ್ ಗೆಟಿಂಗ್ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಅ ನೀಟ್ ಇಯರ್. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಕೋರ್ಸಸ್, ಅಟೆಂಡ್ ಮಾಡ್ರಿ. ಏನೋ ಒನ್ ಡೇ, ಲಾಸ್ಟ್ ಒನ್ ಡೇ ಅದ, ನಾಳೆಗೆ ಒಂದು ಫ್ರೀ ಇದದ. ಆಮೇಲೆ ಏನ್ ಮಾಡ್ರಿ, ಇದ್ರದ್ದು ಒಂದು ಡೇಟ್ ಡಿಸೈಡ್ ಮಾಡಿ ಆಗೋತೇನ್ ಮಾಡ್ರಿ, ಲಾಂಚ್ ಮಾಡ್ರಿ. ನಿಮ್ ಫ್ರೆಂಡ್ಸಿಗೆ ಬಿ ಮಾತಾಡ್ರಿ, ನಿಮ್ ಪಪ್ಪ ಮಮ್ಮಿಗೆ ಬಿ ಮಾತಾಡ್ರಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್, ಆರ್ ಎಲ್ಸ್ ನೀವು ಜಾಯಿನ್ ಆಗಿಲ್ಲ ಅಂದ್ರೆ ಬಿ ನಡೀತದ. ವಿಲ್ ಸಿ ನೆಕ್ಸ್ಟ್ ಟೈಮ್. ಓಕೆ, ಅವಾಗ ಯಾರು ಬರ್ತಾರ, ನಡ್ಬರ್ಕ್ ಯಾರ ಬಂದ್ರು ಅಂತಂದ್ರೆ ಇಟ್ ಈಸ್ ವೆರಿ ಹೈಲಿ ಇಂಪಾಸಿಬಲ್ ದಮ್ ಟು ಅಡಾಪ್ಟ್. ನಾ ಏನ್ ಬ್ಯಾಡಂಬಲ್ ಅವರಿಗೆ, ಬಟ್ ಅವ್ರಿಗೆ ಅಡಾಪ್ಟ್ ಆಗ್ಲಕ್ಕ, ಬೇಸಿಕ್ಸ್ ತಿಳ್ಕೊಳಕ ಟೈಮ್ ಅಷ್ಟೇ.